ತುಳುನಾಡಿನ ಪರಂಪರೆ ಸಂಸ್ಕೃತಿಗೆ ಸಾಂಸ್ಕೃತಿಕ ಕೊಡುಗೆ ನೀಡಿದಂತಹ ಅವಳಿ ವೀರರಾಗಿರ್ತಕ್ಕಂತಹ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನ ಮತ್ತು ಮೂಲಸ್ಥಾನ ಕತ್ತಲೆಯಲ್ಲಿದ್ದುದನ್ನು ಬೆಳಕಿಗೆ ತರುವುದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲದ ಅಗತ್ಯತೆಯನ್ನು ವಿಶ್ವಾಸಪೂರ್ವಕವಾಗಿ ನಂಬಿಕೊಂಡು ನೀವು ಆ ಕೆಲಸದಲ್ಲಿ ಆಗುತ್ತೀರಿ ಅನ್ನುವಂತಹ ವಿಶ್ವಾಸದಿಂದ ಇಲ್ಲಿ ನಾನು ತಮ್ಮ ಮುಂದೆ ಕೆಲವೊಂದು ವಿಚಾರಗಳನ್ನು ಮಂಡಿಸ್ತಾ ಇದ್ದೀನಿ. ಕೋಟಿ ಚೆನ್ನಯ್ಯರು ಅವರ ಹೆಸರು ಭಾರ್ಗವನ ನಾಡಾದಂತಹ ಪರಶುರಾಮನ ನಾಡಾದಂತಹ ಈ ತುಳುನಾಡ ಜಿಲ್ಲೆಯಲ್ಲಿ ಪ್ರತಿಯೊಂದು ಮನಗಳಲ್ಲಿ ಅವರು ಇವತ್ತು ಅವರ ದೈವಿಕ ಶಕ್ತಿಯಿಂದ, ಅವರ ಕಾರ್ಮಿಕ ನಡೆಯಿಂದ, ಅವರ ಜೀವನದ ಘಟನೆಯ ಸ್ಮರಣೀಯ ಆ ಒಂದು ಶಕ್ತಿಯಿಂದ ಇವತ್ತು ಕೋಟಿ ಚೆನ್ನಯ್ಯವರು ಮನೆ ಮಾತಾಗಿದ್ದಾರೆ. ನಾನು ಮೊನ್ನೆ ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ಮಾತನಾಡಿದ್ದೇನೆ. ಇವತ್ತು ಕೋಟಿ ಚೆನ್ನಯ್ಯರ ಆ ಸ್ಥಳ ನಾವು ಯಾವುದೇ ವಿಚಾರವಾಗಿ ಇಲ್ಲಿ ಮಾತನಾಡೋದಕ್ಕೆ ಗೊಂದಲಕ್ಕಾಗಿ ಮಾತಾಡೋದಲ್ಲ. ನನಗೆ ಮುಖ್ಯ ಉದ್ದೇಶ ಕೋಟಿ ಚೆನ್ನಯ್ಯರ ನಿಜವಾದಂತಹ ಜನ್ಮಸ್ಥಾನ ಮತ್ತು ನಿಜವಾದಂತಹ ಅವರ ಮೂಲಸ್ಥಾನ ಇದು ಬೆಳಕಿಗೆ ಬರಬೇಕು ಅನ್ನುವಂಥ ಒಂದೇ ಒಂದು ದೃಷ್ಟಿಯಿಂದ ಹೊರತು ಯಾರನ್ನು ಟೀಕೆ ಮಾಡಲಿಕ್ಕೂ ಅಲ್ಲ, ಯಾರನ್ನು ಹೊಗಳಿಕ್ಕೂ ಅಲ್ಲ, ಏನೂ ಅಲ್ಲ. ಆದರೆ ಕಳೆದ 550 ವರ್ಷಗಳಿಂದ ಚರಿತ್ರೆ, ಇತಿಹಾಸ, ಕೋಟಿ ಜನರ ಇತಿಹಾಸ ಇವತ್ತು ಅದು ಕತ್ತಲೆಯಲ್ಲಿದೆ. ಅದು ಯಾಕಿದೆ, ಯಾವ ಕಾರಣಕ್ಕಾಗಿದೆ, ಯಾವ ಮೂಲದಿಂದ ಅದಕ್ಕೆ ಅದು ಬಂದಾಗಿದೆ, ಇವೆಲ್ಲವನ್ನು ನಾನು ಇವತ್ತು ತಮ್ಮ ಮುಂದೆ ಇಟ್ಟು ಇದಕ್ಕೊಂದು ಮುಕ್ತಿ ಆಗಬೇಕು. ಇದು ದೇಶದ ಒಂದು ಸೊತ್ತಾಗಬೇಕು. ಕೋಟಿ ಚೆನ್ನಯ್ಯರ ಇತಿಹಾಸ ಚರಿತ್ರೆಯ ಆ ಸ್ಥಳ ಇದೆಯಲ್ಲ, ಅದು ಭಾರತದ ಸಂಸ್ಕೃತಿಯ ಒಂದು ಶಕ್ತಿ ಆಗಬೇಕು ಹೊರತು ಬೇರೆ ಯಾವ ಕಾರಣಕ್ಕೂ ಮಾತಾಡ್ತಾ ಇಲ್ಲ. 17ನೇ ಶತಮಾನದಲ್ಲಿ ಕೋಟಿ ಚೆನ್ನಯ್ಯರ ಚರಿತ್ರೆಯನ್ನು ಜಗತ್ತಿಗೆ ಪರಿಚಯಿಸಿದಂತಹ ವ್ಯಕ್ತಿ 19ನೇ ಶತಮಾನದಲ್ಲಿ ಪ್ರಪ್ರಥಮವಾಗಿ ಕೋಟಿ ಚೆನ್ನಯ್ಯರ ತುಳುಪಾರ್ಧನವನ್ನು ತುಳುವನ್ನು ಕಲಿತು ಅಕ್ಷರಕ್ಕೆ ಇಳಿಸಿದಂಥ ಪ್ರಪ್ರಥಮ ವ್ಯಕ್ತಿ ಬಾಸೆಲ್ ಮಿಷನ್ ಸಂಸ್ಥೆಯ ಪ್ರತಿನಿಧಿಯಾಗಿ ಜರ್ಮನಿಯಿಂದ ಭಾರತಕ್ಕೆ ಬಂದಂಥ ಹರ್ಮನ್ ಫೆಡ್ರಿಕ್ ಮೊಂಗ್ಲಿಂಗ್ ಅನ್ನುವಂಥವ್ರು 1836ರಿಂದ 1861 25 ವರ್ಷ ಭಾರತದಲ್ಲಿದ್ದು ಅದು ಮಂಗಳೂರಿನಲ್ಲಿ ಬಂದು ಕೋಟಿ ಚೆನ್ನಯ್ಯರ ಪಾರ್ಧನವನ್ನು ಲಿಖಿತ ರೂಪದಲ್ಲಿ ಸಂಗ್ರಹಿಸಿ ಅಕ್ಷರಕ್ಕೆ ಇಳಿಸಿದಂಥವರು ಅವರು. ಇದರಲ್ಲಿ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನವನ್ನು ಎಲ್ಲಿದೆ ಅಂತ ತಾವು ನೋಡ್ಬೋದು, ಅವರ ಮೂಲ ಸ್ಥಾನ ಎಲ್ಲಿದೆ ಅಂತ ಕೂಡ ನೋಡಲಿಕ್ಕೆ ಆಗತ್ತೆ. ನಿಮಗೊಂದು ಪುಸ್ತಕವನ್ನು ಕೊಟ್ಟಿದ್ದೇನೆ, ಅದರಲ್ಲಿ ಅದರ ಚಿತ್ರಗಳು ಅದು ಆಗಿದೆ. ಅವರ ಜನ್ಮಸ್ಥಾನ ಎಲ್ಲಿದೆ, ಮೂಲ ಸ್ಥಾನ ಎಲ್ಲಿದೆ ಅಂತ ತಾವು ನೋಡಿದ್ರೆ ಗೊತ್ತಾಗುತ್ತೆ. ಆನಂತರ ವಿದೇಶಿಯರಾದಂಥ ಇಂಗ್ಲೆಂಡಿನ ಆಗಸ್ಟ್ ಮೆನಾರ್ 1886ರಲ್ಲಿ ಪಾರ್ಧನಲು ಅಂತ ಒಂದು ಕೃತಿಯನ್ನು ರಚಿಸಿ ಅದರಲ್ಲಿ ಇಡೀ ಜೀವನ ಚರಿತ್ರೆಯನ್ನು ಅವರು ಅಕ್ಷರಕ್ಕೆ ಇಳಿಸ್ತಿದ್ದಾರೆ. ಇನ್ನೊಬ್ಬರು 1882ರಲ್ಲಿ AC ಬರ್ನೆಲ್ ಅಂತ ತುಳುವರ ಭೂತಾರಾಧನೆ ದ ಡೆವಿಲ್ ವರ್ಷಿಪ್ ಆಫ್ ತುಳುವಾಸ್ ಎಂಬ ಪುಸ್ತಕದ ಮೂಲಕ ಈ ಕೃತಿಯನ್ನು ರಚನೆ ಮಾಡಿದ್ದಾರೆ. ಆನಂತರ ಕನ್ನಡಕ್ಕೆ ಪ್ರಪ್ರಥಮವಾಗಿ ಕೋಟಿ ಚೆನ್ನಯ್ಯರ ಚರಿತ್ರೆಯನ್ನು ಇತಿಹಾಸವನ್ನು ಅಕ್ಷರದಲ್ಲಿ ಇಳಿಸಿದವರು ನಮ್ಮ ಕನ್ನಡ ನಾಡಿನ ಪಂಜೆ ಮಂಗೇಶ್ರಾಯರು. ಅದು 1937ರಲ್ಲಿ. ಈ ಪುಸ್ತಕ ಪ್ರಿಂಟ್ ಆದಾಗ ಇಲ್ಲಿ ಯಾವುದೇ ಪಕ್ಷಗಳಿರಲಿಲ್ಲ. ಬ್ರಿಟಿಷರು ಈ ದೇಶವನ್ನು ಆಳ್ತಾ ಇದ್ದರು. ಬ್ರಿಟಿಷರು ಆಳುವ ಮೊದಲು 500 ವರ್ಷ ಹಿಂದೆ ಹುಟ್ಟಿದವರು ಕೋಟಿ ಚೆನ್ನಯ್ಯರು. ಅವರ ಚರಿತ್ರೆ ಈ ಪುಸ್ತಕವನ್ನು ತಾವು ಪತ್ರಕರ್ತರು ತಮಗೆ ಎಲ್ಲ ಜಗತ್ತಿನ ಎಲ್ಲ ಮಾಧ್ಯಮದವರು ಎಂಥದನ್ನು ಕೂಡ ಆಳವಾಗಿ ಹೋಗಿ ನೋಡಿ ಜನರಿಗೆ ಸತ್ಯವನ್ನು ತಿಳಿಸುವಂಥ ಶಕ್ತಿಯುಳ್ಳವರು ನೀವು. ಅದಕ್ಕೋಸ್ಕರ ನಿಮ್ಮ ಇದರ ಮುಂದೆ ನಾನು ಹೇಳ್ತಾ ಇದ್ದೀನಿ. 1982 ನಂತರ ಬನ್ನಂಜೆ ಬಾಬು ಅಮೀನ್ರಂಥವರು ಮುಂತಾದರು ಪುಸ್ತಕವನ್ನು ಬರೆದಿದ್ದಾರೆ. ಈಗ
ಪಡುಮಲೆಯಲ್ಲಿ ಕೋಟಿ ಚೆನ್ನಯ್ಯರು ಹೇಗೆ ಹುಟ್ಟಿದರು ತಮಗೆಲ್ಲ ಗೊತ್ತಿದೆ. ಪಡುಮಲೆಯ ಸೀಮೆಯಲ್ಲಿ ಕೂವೆ ತೋಟ ಅಂತ ಒಂದು ಮನೆ ಇದೆ. ಆ ಚಿತ್ರ ನಿಮ್ಗೆ ಕೊಟ್ಟಿದ್ದೀನಿ. ಇಲ್ಲಿನ ಪುಸ್ತಕ ಯಾರ್ಕೊಂಡು ಬಂದದ್ದು ಇತ್ತಲ್ಲ, ನೋಡಿ, ಇದು ಕೋಟಿ ಚೆನ್ನಯ್ಯರು ತಾಯಿ ಹುಟ್ಟಿದಂತಹ ಮನೆ. ಈಗಲೂ ಆ ಮನೆ ತಾವು ಬಂದರೆ ನಿಮಗೆ ನಾವು ತೋರಿಸ್ತೀವಿ. ಅವರ 8ನೇ ತಲೆಮಾರಿನ ಕೇಶವ ಭಟ್ರು ಅನ್ನೋರು ಇವತ್ತಿಗೂ ವಿಟ್ಲದಲ್ಲಿ ಧನ್ವಂತರಿ ಮಂದಿರ ಮಾಡಿ ದೇವಿ ಬೈದೇದಿಯ ಹೆಸರಿನಲ್ಲಿ ಮದ್ದು ಕೊಡ್ತಾರೆ, ಜ್ಯೋತಿಷ್ಯವನ್ನು ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ದೀಪ ಹಚ್ಚಿ, ಬ್ರಾಹ್ಮಣ ಒಂದು ಕುಟುಂಬ ದೀಪ ಹಚ್ಚಿ ದಿನಂಪ್ರತಿ ದೇವಿ ಬೈದೇದಿಗೆ, ಅಂದರೆ ಅವರ ಹೆಸರು ಸ್ವರ್ಣಕೇದಗೆ, ದೇವಿ ಬೈದೇದಿ ಅಲ್ಲ, ಅವರ ಹೆಸರು ಸ್ವರ್ಣಕೇದಗೆ. ಕಥೆಯಲ್ಲಿ ಬರ್ತದೆ, ಅದೊಂದು ಮೊಟ್ಟೆ ಸಿಕ್ಕಿ ಅವರಿಗೆ ಪೆಜಿನಾರ್ ಮತ್ತು ಓಪತಿ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಮಕ್ಕಳಿಗೋಸ್ಕರ ಅವರು ದೇವರನ್ನು ಪ್ರಾರ್ಥನೆ ಮಾಡ್ತಾಯಿದ್ರು. ಆ ಪ್ರಾರ್ಥನೆ ಮಾಡುವ ಕಾಲಘಟ್ಟದಲ್ಲಿ ಅಲ್ಲಿ ಒಂದು ಕೆರೆ ಇದೆ, ಸುಮಾರು 5-6 ಎಕರೆ ವಿಸ್ತೀರ್ಣವಾದಂತಹ ಕೆರೆ. ನೋಡಿ, ಇದು ಕೆರೆ, ಇದೊಂದು ನೋಡುವಾಗ ದೊಡ್ಡ ಸರೋವರದಾಗಿ ಕಾಣ್ತದೆ. ಈಗಲೂ ಇದೆ, ಅದಕ್ಕೆ ಮದಕ ಅಂತ ಹೇಳ್ತಾರೆ. ಇಲ್ಲಿ ಸ್ನಾನ ಮಾಡುವ ಹೊತ್ತಿನಲ್ಲಿ ಅವರಿಗೊಂದು ಮೊಟ್ಟೆಯ ಆಕಾರದಲ್ಲಿ ಸಿಕ್ಕಿತು. ಅದನ್ನು ಅವರು ಮನೆಗೆ ತಂದು ಅಲ್ಲಿ ತಲಿಮಿ ಅಂತ ಹೇಳ್ತಾರೆ, ಆಗ ಕಲಿಮಿ ಅಂತ ಹೇಳ್ತಾರೆ ತುಳುವಿನಲ್ಲಿ, ಅದರಲ್ಲಿ ಇಟ್ಟಿದ್ರು. 12ನೇ ದಿವಸದ ಆ ಕಲಿಮಿಯಲ್ಲಿ ಒಂದು ಮಗುವಿನ ಸ್ವರ ಬರ್ತದೆ. ಅದೊಂದು ಹೆಣ್ಣು ಮಗುವಾಗಿತ್ತು. ಆ ಮಗುವನ್ನು ಅವರು ಭಾಳ ಸಂತೋಷದಿಂದ ಇದು ದೇವರು ನಮಗೆ ಕೊಟ್ಟದು ಅಂತ ಹೇಳಿಕೊಂಡು ಅದನ್ನು ಸಾಕಿ ಸಲಹಿ ಆ ಮಗುವಿಗೆ ಸ್ವರ್ಣಕೇದಗೆ ಎಂದು ಹೆಸರಿಡ್ತಾರೆ. ಈ ಸ್ವರ್ಣಕೇದಗೆ ಅನ್ನುವಂಥ ಹುಡುಗಿ ಅದು ಕೆಲವರಲ್ಲಿ 9 ವರ್ಷ ಹೇಳ್ತಾರೆ, ಕೆಲವರಲ್ಲಿ 10-11 ಅಂತ ಹೇಳ್ತಾರೆ. ಅದು ಹೇಗಿರಲಿ, ಋತುಮತಿ ಆಗ್ತಾಳೆ. ಬ್ರಾಹ್ಮಣ ಕುಟುಂಬದ ಹೆಣ್ಣು ಋತುಮತಿ ಆಗುತ್ತಾಳೆ. ಋತುಮತಿ ಆದಾಗ ಅವರು ಕರಾಡ ಬ್ರಾಹ್ಮಣರಿಗೆ ಕರಾಡ ಬ್ರಾಹ್ಮಣ ವಂಶಸ್ಥಿಗೆ ಸೇರಿದವರು. ಕರಾಡ ಬ್ರಾಹ್ಮಣರ ಆ ವಂಶಸ್ಥರ ಸಂಪ್ರದಾಯ ಏನಂತ ಹೇಳಿದ್ರೆ, ಯಾವುದೇ ಒಂದು ಹೆಣ್ಣು ಋತುಮತಿ ಆಗದ ಮೊದಲು ಮದುವೆ ಆಗದೆ ಹೋದರೆ ಆ ಹೆಣ್ಣನ್ನು ಕಾಡಿನಲ್ಲಿ ಬಿಡಬೇಕು ಅನ್ನುವಂಥ ಒಂದು ಸಂಪ್ರದಾಯ ಇತ್ತು. ಆ ಪ್ರಕಾರ ಸ್ವರ್ಣಕೇದಗೆಯನ್ನು ಉಪಾಯ ಇಲ್ಲದೆ ಪೆಜೆತ್ತಿನಾರು ತನ್ನ ಅಣ್ಣನಲ್ಲಿ ಹೇಳಿ, ಈ ಮಗುವನ್ನು ಕಾಡಿಗೆ ಬಿಡೋದಕ್ಕೆ ಮನಸ್ಸು ಇಲ್ಲ, ಆದರೆ ನಮ್ಮ ಸಂಪ್ರದಾಯವನ್ನು ಮುರಿದರೆ ನಮಗೆ ಆ ಜಾತಿಯಿಂದ ಹೊರಗಾಗುತ್ತಾರೆ ಅನ್ನುವ ಹೆದರಿಕೆಯಿಂದ, ಭಯದಿಂದ ಆ ಸ್ವರ್ಣಕೇದಗೆಯನ್ನು ಕಾಡಿನಲ್ಲಿ ಬಿಡ್ತಾರೆ. ಅದು ಸಂಕಮಲೆ ಬೆಟ್ಟ ಅಂತ ಇದೆ. ಈಗಲೂ ಆ ಸಂಕಮಲೆ ಬೆಟ್ಟ ಅಲ್ಲಿ ಜೀವಂತವಾಗಿದೆ. ಈ ಸಂಕಮಲೆ ಬೆಟ್ಟಕ್ಕೆ ಮೂರ್ತೆದಾರಿಕೆ ಮಾಡಲಿಕ್ಕೆ ಹೋದಂತಹ ಸಾಯನ ವೈದ್ಯ ಅನ್ನುವರು ಮೂರ್ತೆ ಮಾಡುವ ಹೊತ್ತಿನಲ್ಲಿ ಮೇಲೆ ಮಾಡುವಾಗ ಕೆಳಗೆ ಒಂದು ಮಗುವಿನ ಅಳು ಕೇಳ್ತದೆ, ಕೂಗು ಕೇಳ್ತದೆ. ಆ ಮಗುವನ್ನು ಕೆಳಗೆ ಬಂದು ನೋಡುವಾಗ ಮಗು ಚಂದದ ಹುಡುಗಿ ತನ್ನ ಹಾಕಿದ ಬಟ್ಟೆಯನ್ನು ಆ ಮಗುವಿಗೆ ಧರಿಸಿ ಅಲ್ಲಿಂದ ಕರ್ಕೊಂಡು ಬರುವುದೇ ಪಡುಮಲೆಯ ರಾಜ ಪೆರ್ಮಾಳ್ ಬಲ್ಲಾಳರಲ್ಲಿಗೆ, ಅರಮನೆಗೆ. ಅಲ್ಲಿ ಅರಮನೆ ಇತ್ತು. ಪೆರ್ಮಾಳ್ ಬಲ್ಲಾಳರು ಆ ಹುಡುಗಿಯನ್ನು ನೋಡಿದ ತಕ್ಷಣ ಸಾಯನ ವೈದ್ಯರಿಗೆ ಹೇಳ್ತಾರೆ, ಸಾಯನ ವೈದ್ಯ, ಇದು ಒಂದು ಬ್ರಾಹ್ಮಣರಿಗೆ ಸೇರಿದಂಥ ಹುಡುಗಿ, ಬಹುಶಃ ಆ ಕರಾಡ ಬ್ರಾಹ್ಮಣರಿಗೆ ಸಂಪ್ರದಾಯ ಪ್ರಕಾರ ಈ ಹುಡುಗಿಯನ್ನು ಕಾಡಿಗೆ ಬಿಟ್ಟಿರಬೇಕು, ನೀನು ಆ ಮಗುವನ್ನು ಕರ್ಕೊಂಡು ಹೋಗಬೇಕು, ಯಾಕಂದರೆ ಆ ಹುಡುಗಿಯನ್ನು ಮತ್ತೆ ಅವರು ಸ್ವೀಕಾರ ಮಾಡೋದಿಲ್ಲ. ನೀನು ಕರ್ಕೊಂಡು ಹೋಗು, ನಿನ್ನ ತಂಗಿ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗು. ನಿನಗೆ ಒಂದು ಬೇಸರ ಇದೆ, ನಿನ್ನ ಕಾಶಾ ತಂಗಿ ದೇವಿ ಬೈದೇದಿ, ಈಗ ನೀನು ನಿನ್ನ ತಂಗಿ ಸತ್ತಿದ್ದಾಳೆ, ಕಾಂತನ ವೈದ್ಯ ಅಂತ ಅವರಿಗೆ ಮದುವೆ ಮಾಡಿ ಕೊಟ್ಟಿದೆ, ಈಗ ಅವಳು ಸತ್ತಿದ್ದಾಳೆ. ಆದರೆ ಅವಳಿಗೆ ಒಂದು ಮಗಳಿದ್ದಾಳೆ ಕಿನ್ನಿದಾರು ಅಂತ, ಅವಳನ್ನು ಅಲ್ಲ ಕೇಮರ ಬಳ್ಳಾಳಿ ಇರತಕ್ಕಂಥ ಪಂಜದ ಮಂತ್ರಿ ಆಗಿರ್ತಂಥ ಪಯ್ಯ ವೈದ್ಯನಿಗೆ ಮದುವೆ ಮಾಡಿ ಕೊಟ್ಟದೆ. ಅವಳ ಹೆಸರು ಕಿನ್ನಿದಾರು ಅಂತ. ಈಗ ನೀನು ನಿನ್ನ ತಂಗಿ ಸತ್ತಿದ್ದಾಳೆ, ಆ ಸತ್ತವಳ ಹೆಸರನ್ನು ಇವಳಿಗಿಡು, ದೇವಿ ಬೈದೇದಿ ಅಂತ ಹೇಳು, ಸ್ವರ್ಣಕೇದಗೆ ಅಂತ ಹೇಳಿದ್ರು ದೇವಿ ಬೈದೇದಿ ಇಡು. ಯಾಕಂದ್ರೆ ನಿನಗೆ ತಂಗಿ ಸತ್ತಿದ್ದಾಳಲ್ಲ, ಆ ದುಃಖವನ್ನು ಇವಳಿಂದ ಮರೆಯಬಹುದು ನಿನಗೆ. ಅವಳ ನಿನ್ನ ತಂಗಿಯಾಗಿ ನೀನು ಸಾಕು ಅಂತ ಹೇಳಿಕೊಂಡು, ಮತ್ತು ಆ ತಂಗಿ ಅವಳನ್ನೇ ಸಾಕು ಎಲ್ಲ ಖರ್ಚು ವೆಚ್ಚಗಳನ್ನು ನಾನೇ ಕೊಡ್ತೇನೆ, ಮತ್ತು ನೀನು ಅವಳನ್ನು ಕಾಂತನ ವೈದ್ಯನಿಗೆ ಮದುವೆ ಮಾಡಿಕೊಡಬೇಕು, ಇದು ನನ್ನ ಆದೇಶ. ಕಾಂತನ ವೈದ್ಯ ಒಪ್ಪದಿದ್ದರೆ ನಾನು ಹೇಳಿದ್ದೇನೆ ಅಂತ ಹೇಳಿಕೊಂಡು ಸಾಯನ ವೈದ್ಯನಿಗೆ ಧೈರ್ಯ ಕೊಟ್ಟು ಅದನ್ನು ಏರುಕೊಟ್ಯ ಅವರ ಇದಕ್ಕೆ ಮನೆಯ ಹೆಸರು
ಅಲ್ಲಿ ಕೊಂಡೋಗ್ತಾರೆ. ಇದು ಒಂದು ನಿಮಗೊಂದು ಭಾಗದ ಹೇಳಿದೆ. ಮದುವೆ ಮಾಡಿ ಕೋಟಿ ಚೆನ್ನಯ್ಯರ ತಾಯಿಯನ್ನು ಅಲ್ಲಿ ಮದುವೆ ಮಾಡಿಕೊಡ್ತಾರೆ ಕಾಂತನ ವೈದ್ಯಗೆ. ಇದು ಪಡುಮಲೆ ಅರಮನೆಯ ಬಳ್ಳಾಲರ ಜನ್ಮಸ್ಥಾನದಿಂದ ಒಂದು 300 ಮೀಟರ್ ದೂರದಲ್ಲಿರುವಂಥದ್ದು, ಹೆಚ್ಚು ದೂರ ಇಲ್ಲ. ಕೋಟಿ ಚೆನ್ನಯ್ಯರ ತಾಯಿ ದೇವಿ ಬೈದ್ಯದ ಸಮಾಧಿಯಿಂದ 100 ಮೀಟರ್ ಇರುವಂಥದ್ದು ಇರೋ ಜಾಗ ಅಲ್ಲಿ. ಮದುವೆ ಆಯಿತು. 8 ತಿಂಗಳ ಗರ್ಭಿಣಿಯನ್ನು ಹಿಂದಿನ ಕಾಲದ ಸಂಪ್ರದಾಯದಂತೆ ಸಾಯನ ವೈದ್ಯನ ಮನೆಗೆ ಹೆರಿಗೆ ಮಾಡಲಿಕ್ಕೆ ಬರ್ತಾಳೆ. ಹೆರಿಗೆ ಮಾಡೋ ಬಂದ ಕಾಲಘಟ್ಟದಲ್ಲಿ ತಿರುಮಾಲ್ ಬಲ್ಲಾಳರಿಗೆ ಯಾವುದೋ ಒಂದು ಕಾರಣಕ್ಕೆ ಮುಳ್ಳು ತಾಗಿ ಗುಣ ಆಗದಂಥ ಪರಿಸ್ಥಿತಿ ಬಂದು ಸಾಯುವ ಮಟ್ಟಕ್ಕೆ ಮುಟ್ಟಿದಾಗ ಯಾರೋ ಅಲ್ಲಿನ ವೈದ್ಯರು ಹೇಳ್ತಾರೆ, ದೇವಿ ಬೈದ್ಯತಿ ಅಂದರೆ ಇದು ಸಾಯನ ವೈದ್ಯನಲ್ಲಿರ್ತದೆ, ದೇವಿ ಬೈದ್ಯತಿಯ ಕೈಗುಣ ಒಳ್ಳೆಯದಿದೆ, ಅವಳಿಂದ ಮದ್ದು ಮಾಡಿದರೆ ನಿಮಗೆ ಗುಣ ಆಗುತ್ತೆ ಅನ್ನುವಂತಹ ಒಂದು ಸಂದೇಶ ಕೊಟ್ಟಾಗ, ಏನೇ ಆಗಲಿ ನಾನು ಬದುಕುತ್ತನೂ ಸಾಯ್ತು ಗೊತ್ತಿಲ್ಲ, ಅವಳನ್ನು ಕರ್ಕೊಂಡು ಹೋಗಿ ಅಂತ ಹೇಳುವಾಗ ಅವಳು ತುಂಬು ಗರ್ಭಿಣಿ, ಅವಳಿಗೆ ನಡೆದುಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಪಡುಮಲೆ ಬೆಳ್ಳಾರರ ಮನೆಯಿಂದ ಸಾಯನ ವೈದ್ಯ ಮನೆಗೆ 5 ಕಿಲೋಮೀಟರ್ ಇದೆ, ನಡ್ಕೊಂಡು ಬರಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನನ್ನನ್ನು ದಂಡಿಗೆನ್ನೇ ಕೊಂಡೋಗಿ ಅಂತ ಹೇಳಿ ದಂಡಿಗೆನ್ನೇ ಅಲ್ಲಿ ಕೊಂಡೋಗ್ತಾರೆ. ಅಲ್ಲಿ ಅವಳ ಹತ್ರ ನಿವೇದನೆ ಮಾಡ್ತಾರೆ, ರಾಜನ ಆದೇಶ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಅವಳು ತುಂಬು ಗರ್ಭಿಣಿ ಆದರೂ ನಾನು ದಂಡಿಗೆಯಲ್ಲಿ ಬರುವುದಿಲ್ಲ, ರಾಜ ಕುಳಿತುಕೊಳ್ಳೋ ದಂಡಿಗೆ ನಾನು ನಡ್ಕೊಂಡೇ ಬರ್ತೇನೆ ಅಂತ ಹೇಳ್ಕೊಂಡು ಮದ್ದಿನ ಒಂದು ಕಟ್ಟು, ಒಂದು ತೆಂಗಿನಕಾಯಿ ಇಟ್ಟು ಕೈಯನ್ನು ಬಲವಾಗಿ ಇಟ್ಕೊಂಡು ಆ ದಂಡಿಗೆಯನ್ನು ಅಲ್ಲಿ ಬರ್ತಾಳೆ. ಇದನ್ನು ನೀವು ಕತೆ ಗೊತ್ತಾಗುತ್ತೆ. ಇದನ್ನು ಜಸ್ಟ್ ಸಿಂಪಲಾಗಿ ಹೇಳ್ತಾ ಇದ್ದೀನಿ ನಾನು. ಆನಂತರ ಮದ್ದಾಯಿತು, ಗುಣ ಆಗಿತ್ತೆ. ಗುಣ ಆಗಿ ಅವಳನ್ನು ಒಂದು ರೀತಿಯ ತಿರಸ್ಕಾರ ಭಾವನೆಯಿಂದ ಅಂದರೆ ಅವಳು ಗುಣ ಮಾಡಿದ್ದಾರೆ ಅನ್ನೋದು ಅದಕ್ಕೋಸ್ಕರ ಅಷ್ಟೊಂದು ಗಮನ ಕೊಡುವುದಿಲ್ಲ ಅವನು ರಾಜ. ಅವಳು ಬೇಸರದೆ ಹೋದಾಗ ರಾಜನದ ಹಾಕಿದ ಕಾಲು ಮತ್ತೆ ಹೊಡಿತದಂತೆ, ನೆತ್ತರು ಬರ್ತದೆ, ಹೆದರ್ತಾನೆ, ನೋಡು ಅವಳನ್ನು ಕರಿ ಅಂತ. ಆಗ ಅವಳು ಬರಲಿಕ್ಕೆ ಕೇಳೋದಿಲ್ಲ. ಆಗ ಪಡುಮಲೆ ಬೆಳ್ಳಾಲರ ಹೆಂಡತಿ ಹೋಗಿ ಕರಿಮಣಿಯನ್ನು ತೋರಿಸಿ ನನ್ನ ಗಂಡನನ್ನು ಬದುಕಿಸಬೇಕು ಅಂತ ಅವಳಿಗೆ ಕೈ ಮುಗಿದು, ಏನೋ ಅವ ತಪ್ಪಾಗಿರ್ಬೋದು ಅಂತ ಹೇಳಿಕೊಂಡು ಅವಳ ಕೈ ಹಿಡಿದು ಕಾಲು ಹಿಡಿದು ಮತ್ತೆ ತರ್ತಾರೆ, ಗುಣಪಡಿಸ್ತಾಳೆ. 1 ವಾರ ಇಡ್ತಾಳೆ, ಗುಣ ಆಗುತ್ತೆ. ಆಗ ಗುಣ ಆಗಲದಲ್ಲಿ ಮತ್ತೆ ಅವಳಿಗೆ ನಿನಗೆ ಏನು ಬೇಕು, ನಿನ್ನ ಮಕ್ಕಳಿಗೆ ಏನು ಕೇಳ್ತೀಯೋ ಅದನ್ನು ನಾನು ಕೊಡಲಿಕ್ಕೆ ತಯಾರಿದ್ದೇನಂತೆಲ್ಲ ಅವಳಿಗೆ ಭರವಸೆ ಕೊಟ್ಟು ಅಂಗಳಕ್ಕೆ ಇಳಿದಾಗ ಹೆರಿಗೆ ಪ್ರಾರಂಭ ಆಗುತ್ತೆ. ಹೆರಿಗೆ ನೋವು ಪ್ರಾರಂಭ ಆಗ್ತದೆ. ಕೂಡಲೇ ರಾಜ ತನ್ನ ಅರಮನೆಯ ಒಂದು ಭಾಗದಲ್ಲಿ ಬಲಭಾಗದಲ್ಲಿ ಒಂದು ಕೊಠಡಿಯನ್ನು ಕೊಟ್ಟು ಅವಳ ಹೆರಿಗೆಗೆ ಅವಕಾಶ ಮಾಡಿಕೊಡ್ತಾನೆ. ಅಲ್ಲಿ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನ, ಕೋಟಿ ಚೆನ್ನಯ್ಯರ ಜನ್ಮ ಆಗತ್ತೆ. ಇದು ಚರಿತ್ರೆ. ಈಗ ಕೆಲವರು ಅದಕ್ಕೆ ಬೇರೆ ಬೇರೆ ಹೇಳಬಹುದು. ನಾನು ಬರ್ನೆಲ್ ಬರೆದಂತಹ ಇದನ್ನು ನಿಮಗೆ ಓದಿ ಹೇಳ್ತೇನೆ, ಯಾಕಂದರೆ ನಿಮಗೆ ಗೊತ್ತಿರಬೇಕು ಕೋಟಿ ಚೆನ್ನಯ್ಯರು ಎಲ್ಲಿ ಬೆಳೆದಿದ್ದಾರೆ ಅಂತ. ಕೋಟಿ ಚೆನ್ನಯ್ಯರನ್ನು ಕರ್ಕೊಂಡು ಹೋಗಿದ್ರು ಅಂತೆಲ್ಲ ಹೇಳ್ತಾರೆ. ನಿಮಗೆ ನಾನು ಇದು ಈಗಿನ ಅವರು ಹೊಸತ್ತು ಬರೀಬೋದು, ಆದರೆ ಆಗ ಯಾರ ರಾಜಕಾರಣಿಗಳು ಇಲ್ಲ ಬರೆಯುವಾಗ, ಅದಕ್ಕೆ ಯಾರು ಒತ್ತಡ ಆಗೋದಿಲ್ಲ. ಅವರು ನೈಜ ಪಾಠದನವನ್ನು ಕಥೆಯನ್ನು ಬರೆಯಿಸ್ತಾರೆ ನೋಡಿ. ಬರ್ತ್ ಆಫ್ ಬ್ರೇವ್ ಹಾರ್ಟ್ಸ್ ಆಫ್ ಆ್ಯಂಡ್ ಕೋಟಿ ಚೆನ್ನಯ್ಯ. ಜಸ್ಟ್ ಓದ್ತೇನೆ ನಿಮಗೆ ಅದು ಭಾಳ ಸಿಂಪಲ್ ಇದೆ ಇಂಗ್ಲೀಷ್. ಎ ನೇಮಿಂಗ್ ಸೆರೆಮನಿ ಅಂದರೆ ಆ ಮಗು ಹುಟ್ಟುತ್ತದೆ, ಆ ಹುಟ್ಟಿ ಅವಳಿಗೆ ಹೆಸರಿಡಬೇಕು. ಆಗ ದ ನೇಮಿಂಗ್ ಸೆರೆಮನಿ ವಾಸ್ ಅರೇಂಜ್ಡ್ and the king named the twins as Koti and Chennaya. The children's horoscopes, our Jataka, predicted that the boys would bring name and fame to their land. ನೋಡಿ ಅವರ ಹೆಸರು ಇಟ್ಟದಿರಲ್ಲ, ಅವರ ಜ್ಯೋತಿಷ್ಯದಲ್ಲಿದೆ, ನಿಮ್ಮ ಈ ಜಾಗಕ್ಕೆ ಅವರಿಂದ ದೊಡ್ಡ ಹೆಸರು ಬರುತ್ತೆ ಅಂತ ಅದರಲ್ಲಿ ಅವಳ ಜಾತಕದಲ್ಲಿ ಕಾಣ್ತದೆ ರಾಜನಿಗೆ. ದ ವೆರಿ ನೆಕ್ಸ್ಟ್ ಮಾರ್ನಿಂಗ್ ಆಫ್ ದ ನೇಮಿಂಗ್ ಸೆರೆಮನಿ, ಹೆಸರಿಟ್ಟ ಮರುದಿವಸ ದೇವಿ ಸೋಲ್ ಡಿಪಾರ್ಟೆಡ್ ಫಾರ್ ಹೆವನ್ಲಿ ಅಬೋರ್ಡ್. ದೇವಿ ಬೈದ್ಯದಿ ಅಲ್ಲಿಯೇ ಒಂದು ಕೆರೆ ಇದೆ, ಇವತ್ತು ಕೂಡ ಆ ಕೆರೆ ಅಲ್ಲಿದೆ. ಆ ಕೆರೆಗೆ ಬಟ್ಟೆ ಒಗೀಲಿಕ್ಕೆ ಹೋದ 16ನೇ ದಿವಸ ಬಟ್ಟೆ ಒಗೀಲಿಕ್ಕೆ ಹೋದ ಕಾಲಘಟ್ಟದಲ್ಲಿ ತೆಂಗಿನ ಮರದ ಗೆಂದಾಳಿ ಅಂತ ಸಿಯಾಳದ ತೆಂಗಿನ ಮರದ ಸೋಗೆ ಬಿದ್ದು ಸತ್ರು ಅಂತ ಕಥೆಯಲ್ಲಿ ಬರುತ್ತೆ. ಅದವನು ಆಗತ್ತೆ ನೋಡಿ. ಪೆರುಮಳ ಬಲ್ಲಾಲ್ ವಾಸ್ ಟೇಕನ್ ಬೈ ಗ್ರೀಫ್ ಅಟ್ ಸಡನ್ ಡಿಮೈಸ್ ಆಫ್ ದೇವಿ who came as a god in disguise to save his life. ಅವನು ಹೇಳ್ತಾನೆ, ನನ್ನನ್ನು ಜೀವ ಕೊಟ್ಟವಳು ಅವಳ ತಾಯಿ. ಈ ಅರೇಂಜ್ಡ್ ಫಾರ್ ಎ ಸ್ಟೇಟ್ಲಿ ಫ್ಯುನರಲ್, ಅಂದರೆ ಒಂದು ರಾಜ ಮರ್ಯಾದೆಯನ್ನು ರೀತಿಯಲ್ಲಿ ಅವಳ ಫ್ಯುನರಲ್ ಮಾಡ್ತಾರೆ. ಎಲ್ಲಿ? ಅಲ್ಲಿ ಪಡುಮಲೆ, ಅದು ಈಗಲೂ ಇದೆ. ಇದು ಈ ಕೆರೆ ಗೊತ್ತಾಗುತ್ತೆ ನಿಮಗೆ, ಅವರ ಸಮಾಧಿ ತೆಗಿರಿ ಹೇಳ್ತಾರೆ. ದ ಕಿಂಗ್ ಆಸ್ಕ್ ನೋಡಿ, ಅಷ್ಟು ಹೊತ್ತು ಇದ್ರ ಫ್ಯುನರಲ್ ರೆಡಿ ಮಾಡ್ತಾರೆ. ಅದನ್ನು ನಮ್ಮ ಸಮಗ್ರ ಕೋಟಿ ಚೆನ್ನಯ್ಯರ ಇದರಲ್ಲಿ ನಮ್ಮ ಬಾಬು ಅಮೀನ್ರವರು ಬಹಳ ಚಂದವಾಗಿ ಬರೀತಾರೆ. ಅದನ್ನು ನಿಮಗೆ ಹೇಳ್ತೇನೆ ನೋಡಿ. ನೋಡಿ, ಅವಳು ದೇವಿಯ ಕಾಲವಾದ ದಾರುಣ ಸುದ್ದಿ ಬಳ್ಳಾಳರಿಗೆ ಮುಟ್ಟಿತು. ಅರಸರು ಬಂದು ದೇವಿಯ ಪ್ರಶಾಂತ ಮುಖವನ್ನು ಕಂಡು ಬಹಳ ವೇದನೆ ಪಟ್ಟರು.
ಓ ತಾಯಿ, ನೀನು ನಮ್ಮ ಪಾಲಿಗೆ ಸಾಕ್ಷಾತ್ ದೇವಿ ಆಗಿ ಪಡುಮಲೆ ಬೀಡಿನ ಚಿನ್ನ ಬಣ್ಣದ ಚಾವಡಿಯನ್ನು ಪ್ರವೇಶ ಮಾಡಿದೆ. ಬೀಡಿನ ಬಳ್ಳಾಲರಿಗೆ ಬೈದ ಮಾಡಿ ಅವರ ಪ್ರಾಣ ಉಳಿಸಿದೆ. ನಿನ್ನ ಕುಲದ ಬೈದ ವೃತ್ತಿಗೆ ಮೇಲಂತಸ್ತಿನ ಗೌರವಕ್ಕೆ ನೀನು ಕಾರಣಳಾದೆ. ಈಗ ಸದ್ದಿಲ್ಲದೆ ನಿನ್ನ ಪ್ರಾಣವನ್ನು ಧಾರೆ ಎರೆದೆ. ತುಳುನಾಡಿನ ಪುಣ್ಯದ ಭೂಮಿಗೆ ಜೋಡು ನಂದಾದೀಪಗಳನ್ನು ನೀಡಿ ಕೊನೆಯಿಸಿಳೆದೆಯಾ ಎಂದು ಒಡೆಯ ಬಲ್ಲಾಲರು ಕಂಬನಿಯ ತರ್ಪಣವಿತ್ತರು. ಅದಾಗಲೇ ಸಾಯನ ಮತ್ತು ಕಾಂತಣ್ಣರು, ಸಾಯನ ಅಂತೇಳಿದರೆ ಮಾವ ಅಲ್ಲ, ಅವಳದು ಅಣ್ಣ, ದೇವಿ ಬೈದಿದ್ದು. ಕಾಂತಣ್ಣರಂದರೆ ಗಂಡ, ದೇವಿ ಬೈದಿದ್ದು ಅಂದರೆ ಸ್ವರ್ಣಕ್ಕೆದ್ದು ಗಂಡ. ಮತ್ತು ಸುದ್ದಿ ತಿಳಿದ ಪಡುಮಲೆಯ ಸಮಸ್ತ ಜನರು ಹಿರಿಕಿರಿಯರೆನ್ನದೇ ಅಲ್ಲಿಗೆ ಬಂದಿದ್ದರು. ಎಲ್ಲಿಗೆ? ಪಡುಮಲೆಗೆ. ದೇವಿ ಬೈದತಿಯ ಅಂತ್ಯಕ್ರಿಯೆಗೆ ಅರಸು ಬಳ್ಳಾಲರು ಎಲ್ಲ ವ್ಯವಸ್ಥೆ ಮಾಡಿದರು. ಪಡುಮಲೆಯಲ್ಲಿ, ಬೇರೆ ಎಲ್ಲೂ ಅಲ್ಲ. ಈಗಲೂ ಅವರು ದಹನ ಮಾಡಿದ ಜಾಗದಲ್ಲೇ ಈಗ ಸಮಾಧಿ ಆಗ್ತಾ ಇದೆ ನಮ್ಮದು. ಬೀಡಿನ ಕಾಡಿನಲ್ಲಿದ್ದ ಗಂಧದ ಮರಗಳನ್ನು ಕಡಿಸಿದರು. ಇದು ನಾವು ಬರೆದದಲ್ಲ, ಹೇಳಿದಲ್ಲ ನೋಡಿ, ಅಲ್ಲಿ ಇದ್ದಾರೆ ಬನ್ನಂಜೆ ಬಾಬು ಅಮೀನ್ ಅವರು ಸಂಶೋಧನೆ ಮಾಡಿದ್ದಾರೆ. ಇಡೀ ನೋಡಿ ಸಂಶೋಧನೆ ಮಾಡಿದಂಥ ಪುಸ್ತಕ ಇಲ್ಲಿದೆ. ಇದನ್ನು ನಿಮ್ಗೆ ಓದಿ ಹೇಳ್ತೇನೆ. ಸಮಾಧಿಯ ಚಿತ್ರ ನೋಡಿ, ಈಗ ಆಗುವಂಥದ್ದು. ಬೀಡಿನ ಕಾಡಿನಲ್ಲಿದ್ದ ಗಂಧದ ಮರಗಳನ್ನು ಕಡಿಸಿದರು. ಪಡುಮಲೆಯ 6 ಗ್ರಾಮಗಳ ಜನರ ಮಧ್ಯೆ ಶ್ರೀದೇವಿಯೇ ಆಗಿ ಮೆರೆದ ಆ ಮಹಾತಾಯಿಯನ್ನು ಅಗ್ನಿ ಕರ್ಪಿಸಿದರು. ಅಗ್ನಿ ಕರ್ಪಿಸಿದರು. ದಿಸ್ ಇಸ್ ಓನ್ಲಿ ಇನ್ ಪಡುಮಲೆ, ಎಲ್ಲಿಯೂ ಅಲ್ಲ. ಮರಣ ಸಂಬಂಧದ ಇತರ ಕರ್ಮಾಂಗಗಳು ವಿಧಿವತ್ತಾಗಿ ಜರುಗಿದವು. ಬಳ್ಳಾಲರಿಗೆ ಆಗಾಗ್ಗೆ ದೇವಿಯ ನೆನಪು ಮರುಕಳಿಸ್ತಿತ್ತು. ಬಿಡಿ, ಇದು ವಿಷಯ. ಎಲ್ಲಿ ಅಗ್ನಿಕಾಯ್ದು ಮಾಡಿದ್ದು? ಪಡಮಲೆಯಲ್ಲಿ. ಸಮಾಧಿ ಸ್ಥಳ ಇರುವಂಥದ್ದು ಅಲ್ಲಿಯೇ. ಅದು ನಿಮಗೊಂದು ವಸ್ತುಸ್ಥಿತಿ ಬೇಕಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ಮತ್ತು ಆ ಮಕ್ಕಳು ಏನಾದರೂ ಅಂತ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಾರೆ ಹಾಗೆ ಅಂತ ಹೇಳ್ತಾ ಇದ್ದಾರೆ ಕೆಲವರು. ನೋಡಿ, ಇಲ್ಲಿ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ದೇ ಕಿಂಗ್ ಆಸ್ಕ್ಡ್ ಕಾಂತನ ವೈದ್ಯ, ಮೀನ್ಸ್ ಗಂಡನ ಹತ್ರ, ಆ್ಯಂಡ್ ಸಾಯನ ವೈದ್ಯ ಸಾಕಿದಂಥ ಅಣ್ಣ, ಟು ಲೀವ್ ದೇಸ್ ಚಿಲ್ಡ್ರನ್ ಇನ್ ದ ಪ್ಯಾಲೇಸ್ ಆ್ಯಸ್ ಇಟ್ ವುಡ್ ಬಿ ಡಿಫಿಕಲ್ಟ್ ಫಾರ್ ಕಾಂತನ ಆ್ಯಂಡ್ ಸಾಯನ ಟು ಕೇರ್ ಆಫ್ ದ ನ್ಯೂ ಬಾರ್ನ್ ಟ್ವಿನ್ಸ್. ರಾಜ ಹೇಳ್ತಾನೆ, ನಿಮಗೆ ಈ ಮಕ್ಕಳನ್ನು ಕೊಂಡೋಗಿ ಸಾಕಲಿಕ್ಕೆ ಆಗುವುದಿಲ್ಲ, ಅವರನ್ನು ಬೆಳೆಸಲಿಕ್ಕೆ ಆಗುವುದಿಲ್ಲ ಅಂತ ಅವರಿಬ್ಬರಲ್ಲಿ ಹೇಳ್ತಾನೆ. ದ ಟೂ ವಿತ್ ಎ ಹೆವಿ ಹಾರ್ಟ್, ಅವರಿಬ್ಬರು ಕೂಡ ಭಾಳ ದುಃಖದಿಂದ ಹೆಸಿಟೇಟ್ ಟು ದ ಕಿಂಗ್ಸ್ ರಿಕ್ವೆಸ್ಟ್ ಆ್ಯಂಡ್ ವೆಂಟ್ ಹೋಮ್. ರಾಜನ ಮಾತನ್ನು ಉಲ್ಲಂಘಿಸಲಿಕ್ಕಾಗದೆ ಮಕ್ಕಳನ್ನು ಅರಮನೆಯಲ್ಲಿಯೇ ಬಿಟ್ಟು ಅವರು ಹೋಗ್ತಾರೆ. ದೇ ಲುಕ್ಡ್ ಫಾರ್ವರ್ಡ್ ಟು ದ ಡೇ ಕೋಟಿ ಚೆನ್ನಯ್ಯ ವುಡ್ ಬಿ ಬಿಗ್ ಇನಫ್ ಟು ಬಿ ಟೇಕನ್ ಬ್ಯಾಕ್. ಅವ್ರು ದೊಡ್ಡವರಾದ ನಂತರ ಆದರೂ ನಾವು ಕರ್ಕೊಂಡು ಹೋಗ್ತೇವೆ ಅನ್ನೋಂಥ ಮನಸ್ಸಿಂದ ಹೋಗ್ತಾರೆ. ನಾನು ಬರೆದಲ್ಲ ಇದು, ಆಯಿತು. ಕೋಟಿ ಚೆನ್ನಯ್ಯ ಚೈಲ್ಡ್ಹುಡ್, ಅವರು ಹೇಗೆ ಮಕ್ಕಳು ಬೆಳೆದರು ನೋಡಿ, ವಾಟ್ ಎ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ಅವರು. ದ ಟ್ವಿನ್ಸ್ ಬಿಕೇಮ್ ಸೆಂಟರ್ ಆಫ್ ಅಟ್ರಾಕ್ಷನ್, ಅವರು ಅಲ್ಲಿನ ಕೇಂದ್ರ ಬಿಂದುಗಳಾಗ್ತೀರಿ. ಆ್ಯಂಡ್ ಅಫೆಕ್ಷನ್ ಇನ್ ದ ಪ್ಯಾಲೇಸ್, ಎಲ್ಲರ ಅರಮನೆಯ ಎಲ್ಲರ ಪ್ರೀತಿ ಪಾತ್ರರಿಗೆ ವಿಶ್ವಾಸಕ್ಕೆ ಅವರು ಒಂದು ಇದಾಗುತ್ತಾರೆ, ಶಕ್ತಿ ಆಗ್ತಾರೆ. ದ ಕಿಂಗ್ ಪ್ಲೇಡ್ ವಿತ್ ದೆಮ್, ರಾಜನೇ ಅವರೊಟ್ಟಿಗೆ ಆಡ್ತಾರೆ. ಯಾಕಂದರೆ ಪೆರುಮಾಳು ಬಳ್ಳಾಲರಿಗೆ ಮಕ್ಕಳಿಲ್ಲ. ವಿತ್ ದೆಮ್ ಆ್ಯಂಡ್ ಟ್ರೀಟೆಡ್ ದೆಮ್ ಲೈಕ್ ಇಸ್ ಓನ್ ಚಿಲ್ಡ್ರನ್, ಅವನ ಸ್ವಂತ ಮಗುವಿನಂತೆ ಆ ಮಕ್ಕಳನ್ನು ಸಾಕ್ತಾನೆ. ದೇ ಸ್ಯಾಟ್ ಆನ್ ಇಸ್ ಲ್ಯಾಪ್, ಅವರ ರಾಜನ ತೊಡೆಯಲ್ಲಿ ಕೂತ್ಕೊಳಿಸ್ತಾನೆ. ದೇ ಶೇರ್ಡ್ ಫುಡ್ ವಿತ್ ಹಿಮ್, ತಾನು ಊಟ ಮಾಡುವಾಗ ಮಕ್ಕಳಿಗೆ ಅನ್ನ ಕೊಡುವ ಊಟ ಕೂಡ ಅದೇ ರಾಜ ಕೊಡ್ತಾನೆ ಇವರಿಬ್ಬರಿಗೆ, ಕೋಟಿ ಚೆನ್ನೈರಿಗೆ. ದೇ ಸ್ಲೆಪ್ಟ್ ಬೈ ಈಸ್ ಸೈಡ್, ಆ ಮಕ್ಕಳ ಜೊತೆಯಲ್ಲಿಯೇ ರಾಜ ಮಲಗುತ್ತಾನೆ. ದೇರ್ ರಾಯಲ್ ಕ್ವಾಲಿಟೀಸ್ ಇಂಪ್ರೆಸ್ಡ್ ದ ಕಿಂಗ್ ವೆರಿ ಮಚ್. ಆ ಮಕ್ಕಳ ಆಟೋಟಪಗಳನ್ನು ಕಂಡು ಅವರ ರಿಚ್ನೆಸ್ ಏನಿದೆ ಅದು ರಾಜನ ಮನಸ್ಸನ್ನು ಗೆಲ್ತದೆ. ದ ಕಿಂಗ್ಸ್ ಗ್ರೋವಿಂಗ್ ಅಫೆಕ್ಷನ್ ಟವರ್ಡ್ಸ್ ದ ಟ್ವಿನ್ಸ್ ಮೇಡ್ ಶ್ರೂಡ್ ಬುದ್ಧಿವಂತ ಜಲಸ್. ಆದರೆ ಪೆರುಮಾಳು ಬಲ್ಲಾಳನ ಮಂತ್ರಿ ಬುದ್ಧಿವಂತನಿಗೆ ಮಾತ್ರ ಅಲ್ಲಿ ಮತ್ಸರ ಬಿಡ್ತದೆ. ಕಾರಣ, ಈ ಫಿಯರ್ಡ್ ಸಮ್ ಡೇ ದ ಬಾಯ್ಸ್ ವುಡ್ ಓವರ್ ಶ್ಯಾಡೋ ಹಿಮ್ ಆ್ಯಂಡ್ ದಸ್ ಹಿ ವುಡ್ ಲಾಸ್ ಹಿಸ್ ಇಂಪಾರ್ಟೆನ್ಸ್. ಒಂದು ವೇಳೆ ಮಕ್ಕಳು ದೊಡ್ಡದಾದಾಗ ಈ ಮಕ್ಕಳ ಆಟೋಟಪಗಳನ್ನು ಕಂಡಂಥ ರಾಜ ಅವರ ಅಲ್ಲಿ ಮೇಲೆ ಪ್ರೀತಿ ಹೆಚ್ಚಾಗಿ ನನ್ನ ಸ್ಥಾನಕ್ಕೇನಾದರೂ ಕುತ್ತು ಬರಬಹುದು ಅನ್ನುವಂಥ ಮತ್ಸರ ವ್ಯಕ್ತಪಡಿಸ್ತಾನೆ. ಅಲ್ಲಿ ಅವನೇನು ಮಾಡ್ತಾನೆ, ಈ ಸಕ್ಸೀಡೆಡ್ ಇನ್ ಇನ್ಸೈಟಿಂಗ್ ದ ಕ್ವೀನ್, ರಾಜನ ಹೆಂಡತಿಯನ್ನು ಅಗೇನ್ಸ್ಟ್ ದ ಬಾಯ್ಸ್, ಆ್ಯಂಡ್ ದ ಕ್ವೀನ್ ಸ್ಟಾರ್ಟೆಡ್ ಪೆಸ್ಟರಿಂಗ್ ದ ಕಿಂಗ್ ಟು ಸೆಂಡ್ ದ ಬಾಯ್ಸ್ ಬ್ಯಾಕ್. ಅವನ ಹೆಂಡತಿಗೆ, ರಾಜನ ಹೆಂಡತಿಗೆ ನೀನು ಅವನು ಕಳಿಸು ಅಂತ ಹೇಳಲಿಕ್ಕೆ ಇಂಥ ಒಂದು ಷಡ್ಯಂತ್ರ ಮಾಡ್ತಾನೆ. ಇದು ಕೋಟಿ ಚೆನ್ನಯ್ಯರನ್ನು ಎಲ್ಲಿ ಬೆಳೆದರು, ನಿಜಕ್ಕೂ ಅಲ್ಲೇ ಬೆಳೆದವರು. 12 ವರ್ಷ ಆಗುವಾಗ ಆ ನಂತರ ಮಕ್ಕಳನ್ನು ಸಾಯನ ಬೈದರಲ್ಲಿಗೆ ಹೋಗ್ತಾರೆ, ವಾಪಸ್ ಬರ್ತಾರೆ. ಆ ನಂತರ ಕೋಟಿ ಚೆನ್ನಯ್ಯರಿಗೆ 12 ವರ್ಷ ಆದಾಗ
ಅವರನ್ನು ಕಟಪಾಡಿಗೆ ಪಿಲಿಪ ನಾಣಯ ಮತ್ತು ಬಲಿಪ ನಾಣಯ ಅಂತ ಒಳ್ಳೆಯ ಶಸ್ತ್ರಾಭ್ಯಾಸಕ್ಕೆ ಬರತಕ್ಕಂಥ ಕಟಪಾಡಿಯ ಗುರುಗಳಿಗೆ ಅಲ್ಲಿ ಕಳಿಸ್ತಾರೆ. 12 ವರ್ಷದಿಂದ 24 ವರ್ಷದವರೆಗೆ ಕೋಟಿ ಚೆನ್ನಯರು ಒಳ್ಳೆಯ ಮಲ್ಲಯುದ್ಧೆಯನ್ನು, ಕುಸ್ತಿಯನ್ನು, ಶಸ್ತ್ರಾಭ್ಯಾಸವನ್ನು, ಕುದುರೆ ಇದನ್ನು ಎಲ್ಲ ಕಲಿತದ್ದು ಕಟ್ಪಾಡಿಯಲ್ಲಿ. ಇದು ಚರಿತ್ರೆ. ಇವತ್ತು ನೀವು ಕಟ್ಪಾಡಿಗೆ ಹೋದರೆ ಅಲ್ಲಿ ದೊಡ್ಡ ಕೋಟಿ ಚೆನ್ನಯರ ಬೋರ್ಡ್ ಇದೆ, ಹಾಕಿದ್ದಾರೆ. ಆ ಕಾಲಘಟ್ಟದಲ್ಲಿ ಹೇಳ್ತಾರೆ, ಕೋಟಿ ಚೆನ್ನಯರು ಜೀವದಲ್ಲಿರುವಾಗಲೇ 66 ಗರಡಿ, 33 ತಾವು ಅಂತ. ಗರಡಿ ಅಂತ ಹೇಳಿದ್ರೆ ಮಣ್ಣಿನ ಗರಡಿಗಳಿತ್ತು. ತಾವು ಅಂತ ಹೇಳಿದ್ರೆ ಸೋಗೆಯಿಂದ ಮಾಡಿದಂಥ ತಾವುಗಳು. ಅದು ಅವರಿರುವಾಗಲೇ, ಅಂದರೆ ಕೋಟಿ ಚೆನ್ನಯರ ಚಿಂತನೆ ಹೇಗೆ ಅಂತ ಹೇಳಿದ್ರೆ, ಪ್ರತಿಯೊಂದು ಹಳ್ಳಿಯಲ್ಲಿ ಆರೋಗ್ಯವಂತ ಯುವಕರನ್ನು ಸೃಷ್ಟಿ ಮಾಡಿದರೆ ಆ ಊರು ಸಮಾಜ ಅಲ್ಲಿದ್ದು ಒಳ್ಳೆಯದಾಗಿರ್ತದೆ, ಆರೋಗ್ಯವಂತ ಆಗಿರುತ್ತೆ ಅನ್ನುವಂಥ ಒಂದು ಚಿಂತನೆ ಕೋಟಿ ಚೆನ್ನಯರಲ್ಲಿತ್ತು. ನಂತರ ಅವರು ಬರ್ತಾರೆ. ಕೋಟಿ ಚೆನ್ನಯರು ಅವರಿಗೆ ಗದ್ದೆ ಯಾರು ಕೊಟ್ಟದ್ದು? ಇವತ್ತಿಗೆ ನೀವು ಬನ್ನಿ, ಇವತ್ತಿಗೆ ನೀವು ಅಲ್ಲಿ ಪಡಿಮಲಕ್ಕೆ ಬಂದರೆ 8 ಅಲ್ಲಿ ಧರ್ಮಚಾವಡಿ ಇದೆ. 550-600 ವರ್ಷಗಳಿಂದ ಕಟ್ಟಿದಂಥ ಧರ್ಮಚಾವಡಿ ಇವತ್ತಿಗೂ ನಿಮ್ಮ ಕಣ್ಣಿಗೆ ಕಾಣ್ತದೆ ಬಂದರೆ. ಅದು ಹಾಗೇ ಇದೆ. ಆದರೆ ಅದು ಮುಳ್ಳಿಗೆ ತೆಗೆದು ಹಂಚು ಹಾಕಿದೆ ಅದಕ್ಕೆ. ಅದನ್ನು ಹಾಗೆ ಕಾಪಾಡಿಕೊಂಡು ಬಂದಿದ್ದಾರೆ ನಮ್ಮ ಆಳೂರು ಅಲ್ಲಿ. ಅದರ ಮುಂದೆ 8 ಎಕರೆ ಸ್ಥಳ ಇದೆ, ಫುಲ್ಲು. ಅದಕ್ಕೆ ಯಾವುದೇ ಅಮರೆ ಅಂತ ಇದೆ ಅದಿಲ್ಲ ಅಲ್ಲಿ. ಅದರಲ್ಲಿ ಯಾವ ಕೃಷಿನೂ ಆಗುವುದಿಲ್ಲ. ಅಲ್ಲಿ KT ಬಂಡ್ಯಾರೆಯವರ ಸ್ವಾಧೀನದಲ್ಲಿದೆ ಅದು ಈಗ. ಅಲ್ಲಿ ಅಡಿಕೆ ಮರ ನಟ್ಟು ನೋಡಿದರು, ತೆಂಗಿನ ಮರ ನೋಡಿದರು, ರಬ್ಬರ್ ಹಾಕಿ ನೋಡಿದರು, ಎಂಥದ್ದು ಹಾಕಿದರೂ ಅಲ್ಲಿ ಅದು ಆಗೋದೇ ಇಲ್ಲ, ಬೆಳೆಯೋದೇ ಇಲ್ಲ, ಅದು ಹೊತ್ತಿ ಹೋಗೋದು. ಇಂಥ 21ನೇ ಶತಮಾನದಲ್ಲಿ ಕೂಡ ಇಂಥ ಅದ್ಭುತವಾದಂಥ ಒಂದು ಘಟನೆಗಳು, ಮಹಿಮೆಗಳು ಕಾಣಲಿಕ್ಕೆ ಸಿಗುತ್ತೆ ನಮಗೆ. ಅದು ಯಾರನ್ನು ಉಳಿತಿದ್ದದ್ದು? ಕೋಟಿ ಚೆನ್ನಯರಿಗೆ ಗದ್ದೆ ಕೊಟ್ಟವರು ಪೆರುಮಾಳರು, ದುಡಿದು ತಿನ್ನಲಿಕ್ಕೆ. ಅನಿಲಾಜೆ ಗದ್ದೆ ಅಂತಿದೆ, ಗುಂಡಿಮಾರ್ ಗದ್ದೆ ಅಂತಿದೆ, ಬಾಕಿಮಾರ್ ಗದ್ದೆ ಅಂತಿದೆ. ಇದೆಲ್ಲ ಯಾರು ಮಾಡ್ತಿದ್ದು? ಕೋಟಿ ಚೆನ್ನಯರೇ. ಯಾರ್ದು ಅಲ್ಲ. ಕೋಟಿ ಚೆನ್ನಯರನ್ನು ಸಾಕಿದವರು ಪೆರುಮಾಳ್ ಬಲ್ಲಾಳರು, ಬೆಳೆಸಿದವರು ಪೆರುಮಾಳ್ ಬಲ್ಲಾಳರು. ಸಾಯನ ವೈದ್ಯರು ಅವರು ತಾಯಿ ನೋಡಿದರು, 1 ವರ್ಷ ಇರ್ಬೋದು ನಲ್ಲಗದಲ್ಲಿ. ಇದು ಜನ್ಮಸ್ಥಾನಕ್ಕೆ ಅಂಥ ಅಲ್ಲಿದೆ. ಆ ಜನ್ಮಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಮಾಡಿದ್ದು. ಬೇರೆ ಯಾರ್ದು? ಕೋಟಿ ಚೆನ್ನಯರ ಗರಡಿ ಒಂದಲ್ಲ, 280 ಗರಡಿಗಳಿದೆ. ಒಂದಲ್ಲ, ಯಾರೂ ಗರಡಿ ಮಾಡ್ಬೋದು. ಅದಕ್ಕೆ ಯಾರು ಒಬ್ಜೆಕ್ಷನ್? ನಮ್ಮದು ಒಬ್ಜೆಕ್ಷನೇ ಇಲ್ಲ. ನಾವು ಯಾರಿಗೂ ಗೊಂದಲ ಮಾಡುವುದಿಲ್ಲ. ಗರಡಿ ಯಾರೂ ಕಟ್ಬೋದು, ಎಂಥದ್ದು ಮಾಡ್ಬೋದು. ನಮ್ಮ ಪ್ರಶ್ನೆ ಎರಡೇ ಇರುವಂಥದ್ದು. ನಮ್ಮದು ಉದ್ದೇಶ ಕೋಟಿ ಚೆನ್ನಯರು ಹುಟ್ಟಿದಂಥ ಜನ್ಮಸ್ಥಾನ ಒಂದು ಬೆಳಕಬೇಕು. ಅವರ ಮೂಲ ಸ್ಥಾನವಾದಂಥ ಅಂದರೆ ಸ್ವರ್ಣಕೇದಿಗೆ ತಾಯಿ ಹುಟ್ಟಿದಂಥ ಮನೆ, ಮಾತೃ ಪ್ರಧಾನವಾದಂಥ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ನಾವು ನಮ್ಮ ತಾಯಿಯ ತಾಯಿ ಹುಟ್ಟಿದ್ದನ್ನೇ ನಾವು ಮೂಲ ಸ್ಥಾನ ಅಂತ ಹೇಳೋದು, ಬೇರೆ ಸ್ಥಾನ ಅಂತ ಹೇಳುವುದಿಲ್ಲ. ಆದರೆ ಇದು ಕನ್ಫ್ಯೂಷನ್ ಆಗುತ್ತಿದೆ. ಯಾಕೆ? ಇದು ನನ್ನ ಪ್ರಶ್ನೆ. ಯಾರೋ ಮೂಲ ಸ್ಥಾನ ಅಂತ ಹೇಳಿಕೊಂಡು, ಯಾವುದೋ ಜನ್ಮಸ್ಥಾನ ಅಂತ ಹೇಳಿಕೊಂಡು ಹೋದರೆ ನಮ್ಮ ಚರಿತ್ರೆ ಏನು, ಎಲ್ಲಿ ಯಾವ ಮುಟ್ತದೆ? ಹಾಗೆ ದುಡ್ಡಿದ್ರೆ ನಾನು ಚರಿತ್ರೆಯನ್ನು ಬದಲಾಯಿಸ್ಬೋದಾ? ದುಡ್ಡಿದ್ದರೆ ನಾನು ಏನಾದರೂ ಮಾಡ್ಬೋದಾ? ಜನ ಇದ್ದರೆ ಏನಾದರೂ ಮಾಡ್ಬೋದು ಅಂತಾದರೆ ನಮ್ಮ ದೇಶ ಚರಿತ್ರೆಯಲ್ಲಿ ಹೋಗಿ ನಿಂತಿತ್ತು. ಅದಾಗಬಾರದು. 550 ವರ್ಷಗಳಿಂದ ಕತ್ತಲೆಯಲ್ಲಿದ್ದಂತಹ ಈ ಜನ್ಮಸ್ಥಾನವನ್ನು ದೇಶಕ್ಕಾಗಿ, ನಮಗೋಸ್ಕರ ಅಲ್ಲ, ನಾವು ಯಾವತ್ತು ಬಿಡಲಿಕ್ಕೆ ತಯಾರಿದ್ದೀವಿ. ನಮ್ಮ ಉದ್ದೇಶ ಒಂದೇ ಒಂದು ಉದ್ದೇಶ, ಭಾರತದ ಸಾಂಸ್ಕೃತಿಕ ಜಗತ್ತಿಗೆ ಕೋಟಿ ಚೆನ್ನಯರ ಪರಿಚಯ ಆಗಬೇಕು. ಅವರು ದೇಶದ ಜಗತ್ತಿನ ಸೊತ್ತಾಗಬೇಕು. ಅವರು ಯಾವುದೇ ಒಂದು ರಾಜಕೀಯ ಪಕ್ಷದ ಸೊತ್ತಾಗಬಾರದು, ಯಾವುದೇ ಜಾತಿಯ ಸೊತ್ತಾಗಬಾರದು, ಯಾವುದೇ ದುಡ್ಡಿನ ಸೊತ್ತಾಗಬಾರದು, ಅಥವಾ ಯಾವುದೇ ಒಂದು ಸಮುದಾಯದ ಸೊತ್ತಾಗಬಾರದು. ಬದಲು ಈ ದೇಶದ ಸತ್ಯ, ನ್ಯಾಯ, ಧರ್ಮದ ಸಂಕೇತವಾಗಿ ಅವರು ಈ ದೇಶಕ್ಕೆ ಜನರಿಗೆ ಪರಿಚಯ ಆಗಬೇಕು ಅನ್ನೋಂಥ ಒಂದೇ ಒಂದು ಕಾರಣದಿಂದ ನಾವು ಜನ್ಮಸ್ಥಾನದ ಅಭಿವೃದ್ಧಿಗೆ ಇಳಿದಿದ್ದೀವಿ. ಅದಕ್ಕಿಂತ ಮುಂಚೆ ನಮಗೆ ಕೊಟ್ಟಂಥ ಒಂದು ಆದೇಶ, ಆ್ಯಸ್ ಪರ್ ಅಗಮಶಾಸ್ತ್ರದ ಪ್ರಕಾರ ಅಷ್ಟಮಂಗಳ ಪ್ರಶ್ನೆಯನ್ನು ಇಟ್ಟು ಈ ಕ್ಷೇತ್ರವನ್ನು ಮುಂದಕ್ಕೆ ಹೋಗಬೇಕು ಅನ್ನುವಂಥ ಒಂದು ಆದೇಶದ ಮೇರೆಗೆ, ಹಿರಿಯವರ ಅನುಭವದ ಆಧಾರದ ಮೇರೆಗೆ ನಾವು ವಿನೋದ್ ಆಳ್ವರು, ರುಕ್ಮಯ್ಯ ಪೂಜಾರಿಯವರು, ವಿಜಯಕುಮಾರ್ ಸರ್ಕರು, ಶೇಖರ್ ನಾರಾಯಣ್ ಇರ್ಬೋದು, ವೇದವಾಸಿ ಇರ್ಬೋದು, ಶ್ರೀಧರ್ ಪಟ್ಲ ಇರ್ಬೋದು, ಚರಣ್ ಇರ್ಬೋದು, ನಮ್ಮ ಯೋಗೀಶ್ವರು MLC ಹರೀಶ್ವರ ತಮ್ಮ ಯೋಗೀಶ್ವರ ಅಂತಾರೆ. ಅವರಿಗೆ ಮನೇಲಿ ಇವತ್ತು ಸರ್ಪ ಸಂಸ್ಕಾರ, ಹಾಗೆ ಅವ್ರು ಬರಲಿಕ್ಕಾಗಲಿಲ್ಲ. ಅವರು ತುಂಬ ಜನ ನಾವು ಸೇರಿಕೊಂಡು ಒಂದು ಅಷ್ಟಮಂಗಳ ಪ್ರಶ್ನೆಯನ್ನು ನಾವು ದೇಯಿ ಹುಟ್ಟಿದಂತಹ ಮನೆಯ ಅಂಗಳದಲ್ಲಿ ಕೊಟ್ಟು ತೋರಿಸಲ್ಲ, ಅದೇ ಅಂಗಳದಲ್ಲಿ ನಾವಿಟ್ಟವು. ಹರೀಶ್ ಪುದ್ವಾಳ್ ಅನ್ನುವಂಥ ಉಪ್ಪಳದ
ಅವರಿಂದ ಪ್ರಶ್ನೆ ಹಾಕಿದೆವು. ಪ್ರಶ್ನೆ ಹಾಕಿದಾಗ ನಮಗೆ ಬಂದಂಥ ಆದೇಶ ಏನಂತ ಹೇಳಿದರೆ, ನೀವು ಜನ್ಮಸ್ಥಾನವನ್ನು ಈಗ ಮುಟ್ಟಬಾರದು, ಅದಕ್ಕೆ ಹಾರೆ ಪಿಕಾಸು ಕೂಡ ಹಾಕಬಾರದು, ಅದರ ಸುದ್ದಿಗೆ ಈಗ ನೀವು ಹೋಗಬೇಡಿ. ನೀವು ಮೊದಲು ಮಾಡಬೇಕಾದ ತಾಯಿ ದೇವಿ ಬೈದ್ಯ ಸಮಾಧಿಯನ್ನು ಮೊದಲು ಕಟ್ಟಬೇಕು. ಮತ್ತು ಕೋಟಿ ಚೆನ್ನಯ್ಯರು ಪ್ರಾರ್ಥನೆ ಮಾಡತಕ್ಕಂಥ ದಿನನಿತ್ಯವೂ ಪೂಜೆ ಮಾಡದಂಥ ಬೆಮ್ಮೆರೆ ಗುಡಿ ಅದನ್ನು ಕಟ್ಟಬೇಕು. ನಾಗಬೆಮ್ಮೆರೆ ಗುಡಿ ಕಟ್ಟಬೇಕು. ರಕ್ತೇಶ್ವರದ ಮುಟ್ಟಬೇಕು. ತೀರ್ಥಬಾವಿ ತಾಯಿ ಸಮಾಧಿ ಇಷ್ಟನ್ನು ನೀವು ಮೊದಲು ಮಾಡಬೇಕು. ಅದು ಮುಗಿಸಿ ಅದಕ್ಕೆ ಬ್ರಹ್ಮಕಳಸ ಮಾಡಿ ಮತ್ತೆ ಜನ್ಮಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ ಆದೇಶದಂತೆ ನಾವೀಗ ಅದನ್ನು ಇಲ್ಲಿ ಚಿತ್ರಕ್ಕೆ ಉಂಟಲ್ಲ, ಈಗ ನಾವು ಈ ಸಮಾಧಿಯನ್ನು ಮಾಡಿದ್ದೀವಿ, ಕಟ್ಟಿದ್ದೀವಿ. ಸುಮಾರು 1 ವರ್ಷ ಹತ್ತಿರಗಾಗಲೇ ಬಂತು ನೋಡಿ. ಇದರಲ್ಲಿ ಮರ ಇದೆ ನೋಡಿ, ಇದು ಸರೋಳಿ ಮರ ಅಂತ ಹೇಳ್ತಾರೆ. ನೀವು ಇಡೀ ದೇಶದ ಯಾವ ಮೂಲೆಗೆ ಹೋಗಿ ಒಂದು ಮರ, ಈ ಸರೋಳಿ ಮರ ಹೆಚ್ಚೆಂದರೆ ಒಂದು ಇಷ್ಟೇ, ಒಂದು 4 ರಿಂದ 6 ಇಂಚು ದೊಡ್ಡದಾಗೋದು ಮತ್ತು ಸಾಯೋದು. ನೀವು ಯಾವುದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಯಾವುದೇ ಒಬ್ಬ ಒಳ್ಳೆಯ ಸಸ್ಯ ವಿಜ್ಞಾನ ಹತ್ರ ಕೇಳಿ, ಸರೋಳಿ ಮರ ಎಷ್ಟು ಸಮಯ ಬದುಕುತ್ತದೆ ಮತ್ತು ಎಷ್ಟು ಅಗಲ ಆಗುತ್ತೆ. ಅದು ಇಷ್ಟು ಒಂದು ಸಾಧಾರಣ ಒಂದು 6 ಇಂಚಿನ ಅಷ್ಟಕ್ಕೆ, ಅದಕ್ಕೆ ದೊಡ್ಡದಾಗೋದಿಲ್ಲ, ಅದು ಮತ್ತೆ ಸಾಯೋದು. ಆದರೆ ಈ ಮರ ಸಾಧಾರಣ ಇಷ್ಟು ತೊರೆ ಇದೆ ನೋಡಿ, ಬಂದು ನೋಡಿ. ಅದರ ಎಲೆ ತೆಗೆದರೆ ಹಾವು ಬರುತ್ತೆ, ಅದರ ಗೆಲ್ಲು ಕಡಿದ್ರೆ ಹಾವು ಬರುತ್ತೆ. ನೀವು ಅದರ ಮಣ್ಣು ಹೋಗಿ ನೋಡಿ. ನಾವು ಏನು ಮಾಡಿಲ್ಲ, ಅದು ಹೇಳಿದರು, ಇದು ಕಟ್ಟುವಾಗ ನೀವು ಅದರ ಒಂದು ಹಿಡಿ ಮಣ್ಣು ತೆಗಿಬಾರದು, ಒಂದು ಹಿಡಿ ಮಣ್ಣು ತೆಗಿಬೇಡಿ. ಅದರಲ್ಲಿ ಹಾವು ನಾಗರಾವು ಬಂದು ಕೂತ್ಕೊಳ್ತದೆ, ಅದರಲ್ಲಿ ಮುಟ್ಟಬಾರದು. ನೀವು ಅದಕ್ಕೆ ಬಿಟ್ಟು ನೀವು ಆವರಣ ಮಾಡಿ ಕಟ್ಟಬೇಕು ಅಂತ ಹೇಳಿದೆವು. ನಾವು ಅದರ ಯಾವುದೇ ಮಣ್ಣು ಗಿಣ್ಣು ಯಾವುದನ್ನು ನಾವು ಮುಟ್ಟಿಲ್ಲ. ನಾವು ಕಟ್ಟಿ ಆದ ನಂತರ ಅದಕ್ಕೆ ಈ ತರಗೆಗಳನ್ನೆಲ್ಲ ಸ್ವಲ್ಪ ಸರಿಸಿ ನೀರು ಹಾಕಿದೆವು. ಅಲ್ಲ ಆಳ್ವರೆ, ನೀರು ಹಾಕಿದೆವು. ನೀರು ಹಾಕಿದ 20 ಮಿನಿಟ್ಸ್ ಆಗಿರ್ಬೋದು. ಇಡೀ ಮಣ್ಣು ಹಳದಿ ಆಯಿತು, ಇಡೀ ಮಣ್ಣು ಹಳದು ಗಂಧದಾಗಿ ಆಗಿದೆ. ಅಲ್ಲಿ ಅನೇಕ ಪವಾಡ, ನಾನು ಅದು ಹೇಳುವುದಿಲ್ಲ, ನೀವು ಅಲ್ಲಿ ಬರಬೇಕು, ನೋಡಬೇಕು. ಅನೇಕ ಪವಾಡಗಳಾಗಿದೆ, ಅನೇಕ ಪವಾಡಗಳಾಗಿದೆ. ಅದು ಮಣ್ಣು ಗಂಧದಾಗಿ ನಿಮಗೆ ಅಲ್ಲಿ ನಿಂತಾಗ ವೈಬ್ರೇಷನ್ ಆಗುತ್ತೆ. ಇದು ನನ್ನ ಅನುಭವ ಹೇಳ್ತಾ ಇದ್ದೀನಿ, ವೈಬ್ರೇಷನ್ ಆಗುತ್ತೆ. ನಾವು ಈ ವಿಚಾರದ ಮೊದಲು ನಾವು ಧರ್ಮಸ್ಥಳಕ್ಕೆ ಹೋಗಿದ್ದೆವು, ವೀರೇಂದ್ರ ಹೆಗಡೆಯವರಲ್ಲಿಗೆ. ಇದು ಸ್ಟಾರ್ಟ್ ಮಾಡುವಾಗ, ಕಲ್ಲು ಸ್ಟಾರ್ಟ್ ಆಗುವ ಮೊದಲು ಎಲ್ಲ ಆದ ನಂತರ ಹೆಗಡೆಯವರು ಏನು ಹೇಳಿದರು, ಬಂಟ್ವಾಳರವರೇ, ನಾವೇ ತುಂಬ ಜನ ಹೋಗಿದ್ದೆವು. ಬಂಟ್ವಾಳರವರೇ, ಒಳ್ಳೆಯ ಕಾಲಘಟ್ಟದಲ್ಲಿ ಬಂದಿದ್ದೀರಿ. ನಾನೂ ತುಂಬ ಸಲ ಯೋಚನೆ ಮಾಡಿದ್ದೆ, ಪಡುಮಲೆ ಯಾವಾಗ ಉದ್ಧಾರ ಆಗುತ್ತೆ, ಯಾಕೆ ಇದರ ಬಾಗಿಲು ಬಂದಾಗಿದೆ. ನಿಮಗೆ ಗೊತ್ತುಂಟ, ನನಗೆ ಗೊತ್ತಿಲ್ಲ. ಪಡುಮಲೆ ಅನ್ನುವುದು ಹೇಗೆ ಇವತ್ತು ತಿರುಮಲೆ ಜಗತ್ಪ್ರಸಿದ್ಧ ಆಗಿದೆಯೋ, ಶಬರಿಮಲೆ ಹೇಗೆ ಜಗತ್ಪ್ರಸಿದ್ಧ ಆಗಿದೆಯೋ, ಹಾಗೆ ಪಡುಮಲೆ ಕೂಡ ಅಭಿವೃದ್ಧಿ ಆದರೆ ಸೇಮ್ ಅದೇ ರೀತಿ ಬೆಳಗುತ್ತದೆ ಅನ್ನುವಂಥ ಒಂದು ವಿಚಾರವನ್ನು ನಮ್ಮ ಮುಂದಿಟ್ಟರು. ನನಗೆ ಆಗ ಯಾವುದು ಸತ್ಯ ಹೇಳ್ತೇನೆ, ನನಗೆ ಆಗ ಒಂದು ರೀತಿ ಕಂಪನ ಆಯಿತು. ನಿಮಗೆ ಪಡುಮಲೆಯ ಬಗ್ಗೆ ಏನಾದರೂ ದಾಖಲೆಗಳು ಬೇಕು ಅಂತಾದರೆ ನನ್ನಲ್ಲಿದೆ, ನೀವು ಬನ್ನಿ, ನಾನು ಕೊಡ್ತೇನೆ ಅಂತ ಕೂಡ ಹೇಳಿದರೆ, ಬೇಕಾದರೆ ಹೆಗ್ಡೆಯವರ ನೀವು ಕೇಳಿ. ಅವರು ಕೊಟ್ಟಂಥ ಒಂದು ಧೈರ್ಯ, ನಮಗೆ ಭಾಳ ಶಕ್ತಿ ಕೊಟ್ಟಿದೆ. ಪ್ರಾರಂಭ ಮಾಡಿದೆವು. ಸುಮಾರು 40 ವರ್ಷಗಳ ಹಿಂದೆ ಇದೇ ಜಾಗವನ್ನು ಇಲ್ಲಿಯ ಹಂಪನಕಟ್ಟೆಯಲ್ಲಿರುವಂತಹ ಜೆ.ವಿ. ಸೀತಾರಾಮ್ ಅಂತಿದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ಅವರು ಹೋಗಿ 40 ವರ್ಷಗಳ ಹಿಂದೆ ಅವರೇ ಒಂದು 10 ಜನ ಹಿಡ್ಕೊಂಡು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಹೋಗಿದ್ದರು. ಅದು ಯಾವುದು ಕಾರಣಕ್ಕೆ ನೀತು ಗೊತ್ತಿಲ್ಲ, ಅಲ್ಲಿ ಹಾವು ಬಂತು ಅಂತ ಹೆದರಿಕೊಂಡು ಅವರು ಅದನ್ನು ಅಲ್ಲಿ ಅರ್ಧದಲ್ಲಿ ನಿಲ್ಲಿಸಿ ಬಂದಿದ್ದಾರೆ. ಅಂದರೆ ಇಲ್ಲಿ ಬುದ್ಧಿವಂತ ಇದ್ದ ಕೋಟಿ ಜನ ಹತ್ಯನಾದವು, ಅದು ಅಲ್ಲಿ ಬ್ರಹ್ಮರ ರಾಕ್ಷಸ ಆಗಿದ್ದ. ನೀವು ಅವನನ್ನು ಮೊದಲು ಉಚ್ಚಾಟಿಸಬೇಕು. ನೀವು ಪ್ರಾರಂಭ ಮಾಡಬೇಕಾದರೆ ಅವನು ಉಚ್ಚಾಟಿಸಿದರೆ ನೀವು ಇದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈಗ ಬುದ್ಧಿವಂತನ 8ನೇ ತಲೆಮಾರಿನ ಶ್ರೀನಿವಾಸ್ ಭಟ್ ಅಂತವರು ಬೆಂಗಳೂರಿನಲ್ಲಿದ್ದಾರೆ. ಅವರನ್ನು ತರಿಸಿ ಅದಕ್ಕೆ ಬೇಕಾದ ಎಲ್ಲ ಕ್ರಮಗಳನ್ನು ಮಾಡಿ ಅವರಿಗೆ ಮೋಕ್ಷ ಕೊಟ್ಟು ಮತ್ತೆ ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ. ಇದು ನಿಮ್ಮ ಗಮನಕ್ಕೆ ತಂದಿದ್ದೇವೆ ನಾವು. ಇದು ಒಂದು ಪ್ರಶ್ನೆ. ಆದ ಕಾರಣ ಈಗ ನಾವು ಕೋಟಿ ಚೆನ್ನಯ್ಯರ ತಾಯಿ ದೇವಿ ಸಮಾಧಿ ಆಗ್ತಾಯಿದೆ. ಇದು ಏಪ್ರಿಲ್ ನಾವು ಮಾರ್ಚಲ್ಲಿ ಮಾಡಬೇಕು ಅಂತಿತ್ತು, ಆದರೆ ಮೌಢ್ಯ ಅನ್ನುವಂಥ ಒಂದು ಏಪ್ರಿಲ್ 20ರವರೆಗಿದೆ. ಅದು ದಾಟಿ ನಂತರ ಏಪ್ರಿಲ್ ಎಂಡಿನೊಳಗೆ ಅದನ್ನು ನಾವು ಈಗಾಗಲೇ ಆಗಿದೆ, ಒಂದು 10% ಬಾಕಿ ಇದೆ, ಖಾಲಿ ಪಾಲಿಶಸ್ ಸ್ವಲ್ಪ ಬಾಕಿ ಇದೆ ನಮ್ಮಲ್ಲಿ. ಇದನ್ನು ನಾವು ಮಾಡ್ತಿದ್ದೀವಿ. ಮತ್ತು
ಇದು ಮುಗಿದ ನಂತರ, ಇದು ಆದ ನಂತರ ನಾವು ಜನ್ಮಸ್ಥಾನಕ್ಕೆ ಈ ಜಾಗವನ್ನು, ನಮಗೆ ಈ ಜಾಗವನ್ನು ಕೇಳ್ಬೋದು, ಈ ಜಾಗ ಯಾರ ಕೈಯಲ್ಲಿದೆ, ಯಾರ ಸ್ವಾಧೀನದಲ್ಲಿದೆ ಅಂತ. ಈಗ ಜೀರ್ಣೋದ್ಧಾರ ಮಾಡುವ ಜಾಗ ಮಾತ್ರ ಇನ್ನು ಜನ್ಮಸ್ಥಾನ ಇವರ ಜಾಗದಲ್ಲಿದೆ, ಅವರು ಕೊಡ್ತಾರೆ, ಫ್ರೀಯಾಗಿ ಕೊಡೋದು, ದುಡ್ಡಿಗೆಲ್ಲ. ನಾವು ಈ ಜಾಗ ಇದನ್ನು ನಾವು, ಇದು 10 ಜನ ಬಂಟರ ಕೈಯಲ್ಲಿತ್ತು. ಹೇಳ್ತಿದ್ರು ಹರಿಕೃಷ್ಣ ಬಂಟ್ವಾಳ ಬಂಟರ ಜೊತೆಯಲ್ಲಿ ಇದ್ದಾರೆ ಅಂತ ನನ್ನನ್ನು ಸ್ವಲ್ಪ ಮಾಡಿ ಹೇಳ್ತಾ ಇದ್ರು. ಇರಲಿ, ಅದು ನನಗೇನು ಬೇಸರ ಇಲ್ಲ, ಅದರಲ್ಲಿ ಹೇಳ್ದಕ್ಕೆ ನನಗೆ ಬೇಸರ ಇಲ್ಲ. ಆದರೆ ಇವತ್ತು ನೋಡಿ, ಚಂದ್ರಾವತಿ 61 ವರ್ಷ, ಮಂಜಪ್ರಯವರ ಹೆಂಡತಿ, 1ನೇ ಪತ್ನಿ, ಆಧಾರ್ ನಂಬರ್ ಕೂಡ ಇದೆ. ಜಯಲಕ್ಷ್ಮಿ ಮಂಜಪ್ರಯವರ 2ನೇ ಪತ್ನಿ. ಮಂಜುಳಾ ವಯಸ್ಸು 31, ಮಂಜಪ್ರಯವರ ಮಗಳು. ಮನೋಹರ ವಯಸ್ಸು 27 ವರ್ಷ, ಮಂಜಪ್ರಯವರ 2ನೇ ಮಗ. ವಿದ್ಯಾರತ್ನ ವಯಸ್ಸು 54, ಭಟ್ಟಪ್ಪ ರೈಯವರ ಪತ್ನಿ. ಪ್ರಚೋದಿನಿ ವಯಸ್ಸು 38 ವರ್ಷ, ಭಟ್ಟಪ್ರಯವರ ಮಗಳು. ಮೇಘನಾಥ ರೈ ವಯಸ್ಸು 63 ವರ್ಷ, ವೆಂಕಪ್ರಯವರ ಮಗ. ಭಾಗೀರಥಿ ವಯಸ್ಸು 71 ವರ್ಷ, ವೆಂಕಪ್ರಯವರ ಮಗಳು. ಕುಸುಮಾವತಿ ವಯಸ್ಸು 50 ವರ್ಷ. ನೋಡಿ, ಇದು ಮಂಗಳೂರಿನ ಪುತ್ತೂರಿನ ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿ ಅವರು ನಮಗೆ ಕೊಟ್ಟಿದ್ದಾರೆ. ಫೋಟೋ ಪೇಪರ್ನಲ್ಲಿ ಬಂದಿದೆ, ನಾವು ಕೊಟ್ಟಿದ್ದೇವೆ. 5 ಪೈಸಾ ತಗೊಳ್ಳಿಲ್ಲ. ಅವರು ಹೇಳಿದರು, ಇದು ನಮ್ಮ ದೇವಿ ಬೈದೇಜನ್ನು ಸಮಾಧಿ ಮಾಡಿದಂಥ ಸ್ಥಳ, ಅಲ್ಲಿ ಒಂದು ಹುಲ್ಲು ಕೂಡ ಆಗುವುದಿಲ್ಲ, ಯಾಂತ ಆಗ್ತದೆ, ಅದು ಹಾಗೇ ಇದೆ ಪೆಂಡಿಂಗ್. ಇದು ನಮಗೆ ಸಂತೋಷದ ಕೊಡ್ತೇವೆ, ನಮ್ಮ ತಾಯಿಗೆ ಒಂದು ಮುಕ್ತಿ ಸಿಗುತ್ತಲ್ಲ ಅನ್ನೋದಕ್ಕೋಸ್ಕರ ಧರ್ಮಾರ್ಥವಾಗಿ ನಮಗೆ ಬರೆದು ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ನಾವು ಇವತ್ತು ಇದು ಮಾಡ್ತಾ ಇದ್ದೀವಿ. ಇನ್ನು ಜನ್ಮಸ್ಥಾನ ಸುಮಾರು 1 ಎಕರೆ ಚಿಲ್ಲದೆ, ಅದು ನಮ್ಮ ವಿನೋದಾಳವರ ಬದಿ ಇದೆ ನೋಡಿ. ಆ ಜಾಗವನ್ನು ಕೂಡ ನಿಮ್ಗೆ ಹೇಳ್ತಾ ಇದ್ದೀವಿ. ಅರಮನೆ, ಜನ್ಮಸ್ಥಾನ, ಉಳ್ಳಾಕುಲು, ಪಿಲಿಚಾಮುಂಡಿ ಎಲ್ಲ ಆ ಜಾಗದಲ್ಲಿದೆ, ಅದರಲ್ಲಿದೆ. ಆ ಜಾಗ ಸತ್ಯ ಹೇಳ್ತೀನಿ, ಡಿಕ್ಲರೇಷನಲ್ಲಿ ಮುಸ್ಲಿಮರಿಗಾಗಿತ್ತು, ಯಾರಿಗೆ ಗೊತ್ತಿಲ್ಲ. ಯಾರಿಗಾಗಿತ್ತು? ಮುಸ್ಲಿಮರ ಕೈಯಲ್ಲಿತ್ತು. ಈ ಪುಣ್ಯಾತ್ಮ ಏನು ಹೇಳೋದು ಗೊತ್ತಾ ಅವರಿಗೆ? ಸ್ವಾಮಿ, ಇದೊಂದು ಜನ್ಮಸ್ಥಾನ, ಕೋಟಿ ಚೆನ್ನರ ಹುಟ್ಟಿದ ಜಾಗ, ಇದನ್ನು ಬಿಟ್ಟುಕೊಡಿ ನಮಗೆ, ಸಮಾಜ ಇದು ನಮಗೆ ಹಿಂದೂಗಳಿಗೆ ಬಿಟ್ಟು ಹೋಗಿ ಅಂತ ಹೇಳಿದರು. ಅವರು ಕೊಟ್ಟಿಲ್ಲ. ಆದರೆ ಆ ಜಾಗದಲ್ಲಿ ಇಳಿದಂಥ ಇತಿಯವರು ಸಂಪೂರ್ಣ ನಾಶ ಆದರು. ಅದರ ಕಲ್ಲುಗಳೆಲ್ಲ ಕೊಂಡೋಗಿದ್ದರು. ಕಡೆಗೆ ಅಲ್ಲಿ ಮದ್ರಸ ಕಟ್ತಾರೆ ಅನ್ನುವಂಥ ಸುದ್ದಿ ಆಯಿತು. ಇವರು ಅದನ್ನು ಒಪೋಸ್ ಮಾಡಿದರು. ಅದರ ಹತ್ತಿರವೇ ಇವರ ಜಾಗ ಇದೆ. ಸುಮಾರು 60-70 ಎಕರೆ ಜಾಗ. ವಿನೋದಾಳು ಇವರು 165 ಸಿನಿಮಾಗಳನ್ನು ನಟನೆ ಮಾಡಿದ್ದಾರೆ. ಅವರಿಗೆ ಕೋಟಿ ಜನರ ಜಾಗ ಬೇಡ. ಅವರು ಯಾಕೆ ತಗೊಂಡ್ರು ಅಂತ ಹೇಳಿದ್ರೆ, ಒಂದು ಈ ಚರಿತ್ರೆಯ ಸ್ಥಳ ಅನ್ಯಮತೀಯರಕ್ಕೆ ಹೋಗಬಾರ್ದು ಅನ್ನುವಂತಹ ಒಂದು ಕೋಟಿ ಜನರ ಮೇಲಿರ್ತಕ್ಕಂಥ ಶ್ರದ್ಧೆ, ಭಕ್ತಿಯ ಪ್ರತೀಕವಾಗಿ ಇವರು ಆ ಸ್ಥಳವನ್ನು ಕ್ರಯಕ್ಕೆ ಪಡ್ಕೊಡಿ, ನನ್ನ ಹತ್ರ ನಾನು ತಗೊಳ್ತೇನೆ ಅಂತ ಹೇಳಿ ಅದಕ್ಕೆ ಮಹಮ್ಮದ್ ಬಡಗಣ್ಣೂರು ಅಂತ ತಾಲೂಕು ಪಂಚಾಯತ್ ಸದಸ್ಯರು, ಈಗ ಪುತ್ತೂರಿನ ಕಾಂಗ್ರೆಸ್ಸಿನ ಮಂಡಲದ ಅಧ್ಯಕ್ಷರಾದಂಥ ನಿಮ್ಮ ಮಹಮ್ಮದ್ ಬಡಗಣ್ಣೂರು ಅವರು ಪಂಚಾಯತಿಗೆ ಮಾಡಿ ಆ ಜಾಗವನ್ನು ವಿರೋಧಾಳುವರಿಗೆ ದುಡ್ಡಿಗೆ ಕೊಟ್ಟರು. ಈ ಮನುಷ್ಯ ತನ್ನ ಹೆಂಡತಿ ಹೆಸರಲ್ಲಿ ಮಾಡಿಕೊಂಡಿದ್ದಾರೆ. ಅದನ್ನು ಅವರು ಧರ್ಮಾರ್ಥವಾಗಿ ನಮ್ಮ ಈ ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಸಮಿತಿಗೆ ಧರ್ಮಾರ್ಥವಾಗಿ ಬಿಟ್ಟುಕೊಡಲಿಕ್ಕೆ ತಯಾರಾಗಿದ್ದಾರೆ. ನೀವು ಅವ್ರಿಗೆ ಕೇಳಿದರೆ ಯಾವಾಗ ಮಾಡ್ತೀರಿ? ಯಾಕಂದರೆ ಇದು ಮುಗಿಯದೆ ನಮ್ಮನ್ನು ಮುಟ್ಲಿಬಾರ್ದು ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾವು ಅವ್ರ ಹತ್ರ ಕೇಳಿಲ್ಲ. ಆದರೆ ಅವ್ರು ರೆಡಿ ಇದ್ದಾರೆ. ಇವತ್ತು ಬೇಕಾದರೆ ಅದಕ್ಕೆಲ್ಲ ಕನ್ವರ್ಷನ್ ಮಾಡಿ ಎಲ್ಲ ರೆಡಿ ಇಟ್ಟಿದ್ದಾರೆ. ಇನ್ನು ನಾಡ್ದು ಇದು ಬ್ರಹ್ಮಕಳಸ ಆದ ನಂತರ ಅದನ್ನು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ. ಇದು ನಿಮ್ಮ ಮುಂದೆ ನಾವಿಟ್ಟಿರ್ತಕ್ಕಂಥ ಸತ್ಯ ಸಂಗತಿ. ಇನ್ನು ಕೂವೆ ತೋಟ, ದೇವಿ ಬದಿಯಲ್ಲಿ ಹುಟ್ಟಿದಂಥ ಮನೆ ಕೂವೆ ತೋಟ ನಿಮಗೆ ತೋರಿಸಿದ್ದೇವೆ. ಅದು ಮೂಲಸ್ಥಾನ, ಕೋಟಿ ಚೆನ್ನೈರೇ ನಿಜವಾದಂಥ ಮೂಲಸ್ಥಾನ. ನಾನು ಕೇಳಿದ ಪತ್ರಕರ್ತರಿಗೆ, ಮೂಲಸ್ಥಾನವನ್ನು ನೀವು ನೋಡಬೇಕು, ಕಣ್ಣಲ್ಲಿ ನೋಡಬೇಕು. ಟಿ ವಿ ಇದೆ, 21ನೇ ಶತಮಾನ, ಯಾವುದೇ ಸಾಮಾಜಿಕ ಜಾಲತಾಣ ನೋಡ್ಬೋದು. ಅಲ್ಲಿ ಒಮ್ಮೆ ಬನ್ನಿ. ನೀವು ಬಂದ ತಕ್ಷಣ ನಿಮಗೇನಾದರೂ ಒಂದು ವೈಬ್ರೇಷನ್ ಆಗಿದ್ದರೆ ಮತ್ತೆ ಕೇಳಿ ನನ್ನ ಹತ್ರ. ಇವತ್ತಿಗೂ ಆ ಮನೆ ಇದೆ. ಕಡೆಗೆ ಅದು ಮುಳಿಯೆಲ್ಲ ತೆಗೆದು ಇಟ್ಟಿದ್ದಾರೆ. ಈಗೆಲ್ಲ ಅದರ ಆವರಣ ಹೋಗಿ ನಡುವಿದೊಂದು ಇದೆ, ಅದಕ್ಕೆ ದೀಪ ಇಟ್ಟು ಆರಾಧನೆ ಮಾಡ್ತಾ ಇದ್ದಾರೆ. ಫಸ್ಟ್ ಫ್ಲೋರ್ ಇದ್ದಾಗ ಆಗ ನೋಡಿ, ಆ ಕಾಲದಲ್ಲಿ ಅದನ್ನು ತೆಗೆದಿದ್ದಾರೆ. ಯಾಕೆ? ರಾತ್ರಿ ಗೆಜ್ಜೆಯ ಸ್ವರ ಕೇಳ್ತಾ ಇದೆ. ಯಾವತ್ತು ಗೆಜ್ಜೆಯ ಸ್ವರ ಅಲ್ಲಿ ಇನ್ನು ಕೇಳ್ತದೆ, ಗೆಜ್ಜೆ ಆಡೋದು. ಇನ್ನು ಏನಾದರೂ ಯಾರಾದರೂ ಹೋಗಿ ಸುಮ್ಮಗೆ ಹೆದರಿ ಏನಾದರೂ ಆಗೋದು ಬೇಡ ಅಂತೇಳಿ ಅದನ್ನು ತೆಗೆದು ಬಿಟ್ಟಿದ್ದಾರೆ. ಮನೆಯಿಂದ ದೊಡ್ಡ ಸುರಂಗ ಇದೆ ನೋಡುವಂಥದ್ದು. ಆ ತುಳಸಿಗಟ್ಟೆ ಎಷ್ಟು 500 ವರ್ಷಗಳ ಹಿಂದಿನ ತುಳಸಿಗಟ್ಟೆ ಹಾಗೇ ಇದೆ. ಬಾವಿ ಇದೆ, ಭೂತಸ್ಥಾನ ಇದೆ, ಅದನ್ನು ನಾವು ಮುಟ್ಲೇ ಇಲ್ಲ, ಹಾಗೆ ಇದೆ. ಸುರಂಗದಲ್ಲಿ ಹಾವು ಬರುತ್ತೆ, ನಿಮ್ಗೆ ಗೊತ್ತಾಗ ನೋಡಿ, ಬೇಕಾದರೆ ಬಂದು ಕಣ್ಣಿಗೆ ಕಾಣುತ್ತದೆ ನೀವು ಬಂದಾಗ. ಅವರ 8ನೇ ತಲೆಮಾರು, ಪೆಜತ್ತಿನಾರ್ನ 8ನೇ ತಲೆಮಾರು ಕೇಶವ್ ಭಟ್ ಇವತ್ತಿಗೂ ವಿಟ್ಲದ ಇವತ್ತೇ ಶ್ರೀರಾಮಚಂದ್ರನ ಜನ್ಮಸ್ಥಾನ ಆಗಬೇಕು ಅಂತಾದರೆ 76 ಯುದ್ಧಗಳಾಗಿತ್ತು.
ಬಾಬರ್ನ ಕಾಲದಿಂದ ಹಿಡಿದು, ಅಕ್ಬರ್ನ ಕಾಲದಿಂದ ಹಿಡಿದು, ಔರಂಗಜೇಬನ ಕಾಲದಿಂದ ಹಿಡಿದು ಬ್ರಿಟಿಷರ ಕಾಲದವರೆಗೂ ಜನ್ಮಸ್ಥಾನ ಆಗಬೇಕು ಅಂತ ಹೋರಾಟ ಮಾಡಿದ್ದಾರೆ. ಕಡೆಗೆ ಸುಪ್ರೀಂ ಕೋರ್ಟ್ ಸತ್ಯ ಆಯ್ತಲ್ಲ, ನಾನು ಅದನ್ನೇ ಹೇಳಿದ್ದು, ಸತ್ಯಕ್ಕೆ ಕೆಲವು ದಿನ ಸೋಲಾಗಬಹುದು, ಆದರೆ ಸತ್ಯ ಯಾವತ್ತೂ ಸಾಯುವುದಿಲ್ಲ ಅಂತ ಹೇಳಿದ್ದೆ. ಅದು ಇವತ್ತು ಹೇಗೆ ಜನ್ಮಸ್ಥಾನ ರಾಮಚಂದ್ರನ ಜನ್ಮಸ್ಥಾನಕ್ಕೆ ಆಗಿದೆ ಈ ಮಾತು, ಇವತ್ತು ಕೋಟಿ ಚೆನ್ನಯ್ಯನ ಜನ್ಮಸ್ಥಾನ ಮೂಲಸ್ಥಾನ ಕೂಡ ಇದನ್ನೇ ಹೇಳ್ತಾ ಇದ್ದೇನೆ. ಕೋಟಿ ಚೆನ್ನಯ್ಯನ ಚರಿತ್ರೆಯನ್ನು ನಾಶ ಮಾಡಲಿಕ್ಕೆ ಯಾರಿಗೂ ಆಗುವುದಿಲ್ಲ, ಯಾರಿಗೂ ಆಗುವುದಿಲ್ಲ. ಇದಕ್ಕೆ ನಿಮ್ಮ ಬೆಂಬಲ ಬೇಕು ನಮಗೆ. ಇದು ಈ ಚರಿತ್ರೆಯ, ತುಳುನಾಡಿನ ಚರಿತ್ರೆಯ ಜೀವಂತ ಒಂದು ಕತೆ. ಇದು ಕತೆ ಅಲ್ಲ, ಇದು ನಿಜವಾದಂಥ ಘಟನೆ. ಇದು ಎಷ್ಟು ಜನ ಆರಾಧಿಸ್ತಾರೆ. ಕೋಟಿ ಚೆನ್ನಯ್ಯ ಇದೊಂದು ಜಾತಿಗೆ ಸೀಮಿತಗೊಳಿಸುವುದು ಅಕ್ಷಮ್ಯ ತಪ್ಪು. ಕೋಟಿ ಚೆನ್ನಯ್ಯ ಇವತ್ತು ಇವರು ಬಂಟರು ಅಂತ ಹೇಳ್ತಾರಲ್ಲ, ಹರಿಕೃಷ್ಣ ಬಂಟ್ವಾಳ ಬಂಟರ್ನೊಟ್ಟಿಗೆ ಇದ್ದಾರಂತ, ಅವರಿಗೆ ಉತ್ತರ ಕೊಡ್ತಾ ಇದ್ದಾರೆ ನಿಮ್ಮ ಮುಖಾಂತರ. ಇವತ್ತು ಧರ್ಮಕ್ಕೆ ಕೊಡ್ತಾ ಇದ್ದಾರಲ್ಲ, ಯಾರು ಕೊಡ್ತಾರೆ ಹೇಳಿ ನಿಮಗೆ? ಯಾರು ಕೊಡ್ತಾರೆ? ಬಂಟ್ರೆ ಕೊಟ್ಟದ್ದು ನನಗೆ, ನಮಗೆ ಬಂಟ್ರೆ ಕೊಟ್ಟದ್ದು. ನಮ್ಮವ್ರು 10 ಸೆನ್ಸ್ ಕೊಡೋಲ್ಲ. ಈಗ ಜೀರ್ಣೋದ್ಧಾರ ಆಗೋದು ಬಂಟ್ರದ್ದೇ, ಜನ್ಮಸ್ಥಾನ ಕೊಡೋದು ಬಂಟ್ರೆ. ಈಗ 8 ಎಕರೆ ಇದಿದೆಯಲ್ಲ ಗದ್ದೆ, ಇವತ್ತಿಗೂ ಅದು ಇರೋದು ಬಂಟ್ರಲ್ಲಿ. ಅನಿಲಾಜ ಗದ್ದೆ ಇದೆಲ್ಲ ಕೋಟಿ ಜನರು ಗದ್ದೆ ಉಳ್ಕೊಳ್ಳುವಂಥದ್ದು. ಮತ್ತು ಬುದ್ಧಿವಂತನ್ನು ಕೊಂದಂಥ ಅನಿಲಾಜ ಗದ್ದೆ ಇದೆಯಲ್ಲ, ಬಾಕಿ ಮಾರು ಗದ್ದೆ ಇದೆಯಲ್ಲ, ಅದು ಬಂಟ್ರದ್ದೇ, ಮನೋಜ್ ಕುಮಾರ್ರದ್ದು. ಎಣ್ಮೂರಿಗೆ ಹೋಗಿ ಸತ್ತಂತ ಅವರ ಇದಂತ ಕೊಂದಂತ ಎಣ್ಮೂರಿನಲ್ಲಿ ಯಾರ ಕೈಯಲ್ಲಿದೆ? ಅದು ಬಂಟ್ರಲ್ಲೇ ಕೈಯಲ್ಲಿ. ಇದಕ್ಕೇನು ಅರ್ಥ ಇದೆ? 280 ಗರಡಿಯಲ್ಲಿ ಬಲ್ಲವರ ಕೈಯಲ್ಲಿರೋದು 10 ಗರಡಿಗಳು, ಬಾಕಿಯೆಲ್ಲ ಜೈನರದ್ದು, ಬಂಟರದ್ದು, ಕೊಂಕಣರದ್ದು, ಬ್ರಾಹ್ಮಣರು, ಸಪಲ್ಯರು, ದೇವಾಡಿಗರ ಕೈಯಲ್ಲಿದೆ, ಎಲ್ಲರ ಕೈಲಿದೆ. ಇವರು ಜಾತಿ ವರ್ಗ ಇಲ್ಲದೆ ಅವರು ಆರಾಧನಾ ಶಕ್ತಿಗಳವರು. ಏನು ತಪ್ಪಿದೆನಾ? ನಮ್ಮ ತಪ್ಪಿದೆಯಾ? ನಮ್ಮದು ಗೊಂದಲ ಇದೆಯಾ ನಮ್ಮಲ್ಲಿ? ನಮಗೆ ಯಾವ ಗೊಂದಲವೂ ಇಲ್ಲ. ಅದನ್ನು ನಿಮ್ಮ ಮುಂದೆ ಇಡ್ತೇವೆ. ಅದಕ್ಕೆ ಜನವರಿ 14ನೇ ತಾರೀಕಿಗೆ ನಮ್ಮ ಆಫೀಸನ್ನು ಈ ಸಮಾಧಿಯ ಬಳಿಯಲ್ಲಿ ಉದ್ಘಾಟನೆ ಮಾಡ್ತಲಿಕ್ಕೆ ಇದ್ದೀವಿ ನಾವು. ಆ ದಿವಸ ತಾವೆಲ್ಲ ಬರಬೇಕು. 21 ಕೋಟಿ ಚೆನ್ನಯ್ಯರನ್ನು ನೆನಪಿಸ್ತಕ್ಕಂತಹ, ಅವರ ಘಟನೆಗಳೆಲ್ಲ ಸ್ಮರಿಸುವಂತಹ ಮತ್ತು ನಿಮಗೆ ಅದರ ಒಂದು ಚಿತ್ರವನ್ನು ನೋಡುವಂಥ ಅದ್ಭುತವಾದಂತಹ